ಸುರ ತರುವು ವೃಕ್ಷದೊಳಗಲ್ಲ, ಸುರದೇನು ಪಶುವಿನೊಳಗಲ್ಲ, ಪರುಷ ಪಾಷಾಣದೊಳಗಲ್ಲ, ಶಿಷ್ಯನ ಭಾವಕ್ಕೆ ಗುರು ನರನಲ್ಲ. ಗುರುವೇ ಪರಮೇಶ್ವರನೆಂಬ ಭಾವಿಸಬಲ್ಲಡೆ, ಶಿಷ್ಯನೆಂಬೆನೆಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು. ಗುರುವಿನ ವಿಷಯವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೆ. ಗುರು ಅಂದ್ರೆ ಯಾರು? ಈ ತೋಂಟದ ಯಡಿಯೂರ ಸಿದ್ಧಲಿಂಗೇಶ್ವರರು ಸುರ ತರುವು ವೃಕ್ಷದೊಳಗಲ್ಲ, ಸುರದೇನು ಪಶುವಿನೊಳಗಲ್ಲ, ಪರುಷ ಪಾಷಾಣದೊಳಗಲ್ಲ, ಶಿಷ್ಯನ ಭಾವಕ್ಕೆ ಗುರು ನರನಲ್ಲ. ಎಷ್ಟು ಒಳ್ಳೆಯ ಮಾತು ಹೇಳಿದ್ದಾರೆ. ಗುರುವೇ ಪರಮೇಶ್ವರನೆಂದು ಭಾವಿಸಬಲ್ಲಡೆ, ಶಿಷ್ಯನೆಂಬೆನೆಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಗುರುವಿನ ಸ್ಥಾನ ಸಾಕ್ಷಾತ್ ಪರಮಾತ್ಮನ ಸ್ಥಾನ ಅನ್ನತಕ್ಕಂಥದನ್ನು ಕುರಿತು ಮಹಾತ್ಮರು ಹೇಳ್ಕೊಂಡು ಬರ್ತಾರೆ. ಹಾಗಾಗಿ ಗುರುವಿಗೆ ಇರುವ ಸ್ಥಾನವೇ ಬಹಳ ಅಪರೂಪ. ನಾನು ನಿನ್ನೆ ಒಂದು ಮಾತನ್ನು ಹೇಳಿದ್ದೇನೆ. ಗುರು ಅಂದ್ರೆ ಹೆಣ್ಣಲ್ಲ, ಗುರು ಅಂದ್ರೆ ಗಂಡಲ್ಲ, ಗುರು ಅಂದ್ರೆ ಕಾವಿ ಅಲ್ಲ, ಗುರು ಅಂದರೆ ಬ್ರಹ್ಮಚರ್ಯ ಅಲ್ಲ, ಗುರು ಅಂದರೆ ಸತ್ಯ ಶುದ್ಧ ಸ್ಫಟಿಕದ ಜ್ಞಾನ. ಸತ್ಯ ಶುದ್ಧ ಸ್ಫಟಿಕದ ಜ್ಞಾನ, ಇಟ್ ಇಸ್ ಪ್ಯೂರ್ಲಿ. ಅದು ಒಂದು ಸ್ಫಟಿಕದ ಮಣಿಯನ್ನು ಹಿಡ್ಕೊಂಡು ನೋಡಿದ್ರೆ ಇಲ್ಲಿಯೂ ಅದೇ ಪ್ರತಿಬಿಂಬ, ಅಲ್ಲಿಯೂ ಅದೇ ಪ್ರತಿಬಿಂಬ, ಯಾವ ದಿಕ್ಕಿನಲ್ಲಿ ನೋಡಿದ್ರೂ ಅದು ಒಂದೇ ಪ್ರತಿಬಿಂಬ ಇದೆ, ಬೇರೆ ಇರೋದಿಲ್ಲ. ಹಾಗಾಗಿ ಗುರು ಅನ್ನತಕ್ಕಂಥ ಸ್ಥಾನ ಬಹಳ ಭಾರ. ಗುರು ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಭಾರ ಅಂದ್ರೆ ಎಲ್ಲವನ್ನ ತೆಗೆದುಕೊಳ್ಳುವಂತ ಶಕ್ತಿ ಅದು. ಹಾಗಾಗಿ ಗುರುವಿನಲ್ಲಿ ಅಂತಹ ಶಕ್ತಿ ಇರ್ತದೆ. ಆತ ಸಾಧನೆ ಮಾಡಬೇಕಾಗ್ತದೆ. ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳಬೇಕಾಗ್ತದೆ. ವ್ಯಕ್ತಿತ್ವವನ್ನು ಗಳಿಸಿಕೊಳ್ಳುವುದೇ ಗುರುತ್ವ. ಗುರುತ್ವ ಅಂದ್ರೆ ಇನ್ನೇನು ಅಲ್ಲ, ವ್ಯಕ್ತಿತ್ವ. ನಿಜಗುಣ ಶಿವಯೋಗಿಗಳು ಗುರುವನ್ನ ಕುರಿತು ಬಹಳ ಸುಂದರವಾದಂತಹ ಕ್ವಾಂಟಿಟಿ ಕ್ವಾಲಿಟಿ ಹೇಳುತ್ತಾರೆ. ಗುರುವಿನಲ್ಲಿ ಏನೇನಿರ್ಬೇಕಪ್ಪ? ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸುಮಕುತ್ವ, ಸುಗುಣ, ಸುಜ್ಞಾನ, ನಿರಾಶೆ, ಸೌಂದರತ್ವ. ಎಷ್ಟು ಸುಂದರವಾದಂತಹ ಗುಣ ಹೇಳಿದ್ದಾರೆ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸುಮಕುತ್ವ, ಸುಗುಣ, ಸುಜ್ಞಾನ. ಸುಗುಣ, ಸುಜ್ಞಾನ, ಸೌಂದರತ್ವ. ಅದಕ್ಕೆ ಬಸವಣ್ಣನವರನ್ನು ಸ್ತುತಿಸುವಾಗ ಭೀಮಕವಿ ತನ್ನ ಪುರಾಣವನ್ನು ಬರೆಯುವಾಗ ಭೀಮಕವಿ ಸ್ತುತಿಸ್ತಾನೆ. ಶ್ರೀ ಗುರುವೆ, ದೀಕ್ಷಾ ಗುರುವೆ, ಶಿಕ್ಷಾ ಗುರುವೆ, ಮೋಕ್ಷ ಗುರುವೆ, ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ, ತ್ಯಾಗ ಗುರುವೆ, ಸುಧೀರ್ ಗುರುವೆ, ವಾಚಾ ಗುರುವೆ, ಭವರೋಗ ಹರ ಶರಣಾಗು ಬಸವ ಮಹಾಗುರು. ಬಸವಣ್ಣನವರನ್ನು ಸ್ತುತಿಸುವಾಗ ಹೇಳ್ತಾರೆ ಇವೆಲ್ಲ ಗುಣಗಳು ಗುರುವಿನಲ್ಲಿ ಇತ್ತು. ಶ್ರೀ ಗುರುವೆ, ದೀಕ್ಷಾ ಗುರುವೆ,
ಶಿಕ್ಷಾ ಗುರುವೆ, ಮೋಕ್ಷ ಗುರುವೆ, ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ, ತ್ಯಾಗ ಗುರುವೆ, ಸುಧೀರ್ ಗುರುವೆ, ವಾಚಾ ಗುರುವೆ, ಭವರೋಗ ಹರ ಶರಣಾಗು ಮಹಾಗುರುವೆ. ಅದು ವ್ಯಕ್ತಿತ್ವದ ವಿಚಾರ ಸಂಕೀರ್ಣಗಳು. ಗುರುವಿನ ವ್ಯಕ್ತಿತ್ವದ ವಿಚಾರದ ಸಂಕೀರ್ಣಗಳು. ಸುರೇಖಾ ಕಾಂಪ್ಲೆಕ್ಸ್ ಅಂತ ಹಾಕಿರ್ತಾರೆ ಹೆಸರಷ್ಟೇ, ಅದರ ಒಳಗಡೆ ಎಷ್ಟು ಕಾಂಪ್ಲೆಕ್ಸ್ ಇರ್ತದೆ. ಅನೇಕ ಕಾಂಪ್ಲೆಕ್ಸ್ಗಳು ಒಳಗಡೆ ಇರ್ತವೆ, ಅನೇಕ ರೂಮ್ಗಳಿರ್ತದೆ, ನಾನಾ ವಿಭಾಗ ಇರ್ತದೆ. ಹಾಗೆ ಅಲ್ಲಿ ಬಸವಣ್ಣನು ಶ್ರೀ ಗುರುವೆ, ದೀಕ್ಷಾ ಗುರುವೆ, ಶಿಕ್ಷಾ ಗುರುವೆ, ಮೋಕ್ಷ ಗುರುವೆ, ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ, ತ್ಯಾಗ ಗುರುವೆ, ಸುಧೀರ್ ಗುರುವೆ, ವಾಚಾ ಗುರುವೆ. ಹಾಗಾಗಿ ಗುರು ಬಹಳ ದೊಡ್ಡವನು ಈ ಜಗತ್ತಿನಲ್ಲಿ. ಅದಕ್ಕೆ ಗುರುವಿಗೆ ತಾಯಿ, ತಾಯಿಯ ಸ್ಥಾನ ಗುರುವಿಗೆ. ತಾಯಿಯ ಹೃದಯ ಇರ್ತಕ್ಕಂಥದ್ದು, ಕರುಣಾಮಯವಾಗಿರ್ತಕ್ಕಂಥ ಶರೀರ ಅದು. ಹಾಗಾಗಿ ಗುರು ಅಂತ ಹೇಳಿದ್ರೆ ಬಹಳ ದೊಡ್ಡದು. ನೀವೆಲ್ಲ ನೋಡ್ರಿ, ಒಂದು ಕೂಡ ಅಪ್ಪೋರೇ, ಆ ಭಾವನೆ ಹಾಗೆ. ಗುರುವನ್ನ ನೋಡ್ತಕ್ಕಂಥ ಸ್ಥಿತಿನೇ ಬೇರೆ. ಅಂದ್ರೆ ವ್ಯಕ್ತಿ ಎಲ್ಲ, ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವದ ಜ್ಞಾನ ಮತ್ತು ನಡೆ ನುಡಿಗೆ ಗೌರವ ಕೊಡ್ತಿರಲ್ಲ, ಅದೇ ಗುರು. ಬಹಳ ಇಂಪಾರ್ಟೆಂಟ್ ಗುರುವಿನಲ್ಲಿ ಇರಬೇಕಾಗಿರ್ತಕ್ಕಂಥ. ಹಾಗಾಗಿ ಗುರು ಏನು ಮಾಡ್ತಾರಪ್ಪ, ಗುರುವಿನ ಕರ್ತವ್ಯ ಏನು? ಶ್ರೀ ಗುರುವೆ ಸತ್ಕ್ರಿಯೆ ಆಗರವೇ ಸುಜ್ಞಾನವೇ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂ ಬೇಗ ಕೃಪೆಯಾಗು ಗುರುವೆ. ಎನ್ನ ಮತಿಗೆ ಮಂಗಳವನಿತ್ತು. ಮತಿ ತೀಕ್ಷ್ಣವಾಗಿರಬೇಕು. ಗುರು ಏನು ಮಾಡ್ತಾನ? ಶ್ರೀ ಗುರುವೆ ದೀಕ್ಷಾ ಗುರುವೆ, ಶ್ರೀ ಗುರುವೆ ಸತ್ಕ್ರಿಯೆ ಆಗರವೇ ಸುಜ್ಞಾನವೇ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು. ಇಲ್ಲಿ ಗುರುವಿನ ಹತ್ರ ಏನು ಬೇಡ್ತಾನೆ ಶಿಷ್ಯ ಅಂತ ಹೇಳಿದ್ರ, ಮತಿಗೆ ಮಂಗಳ. ನೀನು ಕೇಳೋದಿಲ್ಲ ಗುರುವಿನ ಹತ್ರ. ಮತಿ ಒಂದಿಷ್ಟು ಕತ್ತಲೆ ಇರ್ತದೆ, ಕತ್ತಲೆಗೆ ಇಷ್ಟು ಬೆಳಕು. ಗುರುವಿನಿಂದ ಶಿಷ್ಯ ಇನ್ನೇನು ಬಯಸೋದಿಲ್ಲ. ಗುರುವಿನಿಂದ ಒಂದಿಷ್ಟು ಮತಿಗೆ ಮಂಗಳ. ಮತಿ ಮಂಕಾದಾಗ ಮತಿಗೆ ಇಷ್ಟು ಬೆಳಕು. ಗುರುವಿನ ಹತ್ರ ಕತ್ತಲೆ ಇರೋದಿಲ್ಲ, ಬೆಳಕೆ ಇರ್ತದೆ. ಕತ್ತಲೆ ಇರುವವನು ಗುರು ಅಲ್ಲ, ಬೆಳಕಿರುವವನು ಗುರು. ಈಗ ಬಹಳ ಜನ ಮಠದಲ್ಲಿ ಸ್ವಾಮಿಗಳು ಲಿಂಗೈಕ್ಯರಾದ ಕೂಡ ಉತ್ತರ ಅಧಿಕಾರಿಗಳು ಅಂತ ಮಾಡ್ತಾರೆ. ಏನು ಉತ್ತರ ಅಧಿಕಾರಿಗಳೆಂದರೇನು? ಉತ್ತರ ಅಧಿಕಾರಿಗಳು ಅಂತ ಹೇಳಿದ್ರೆ ಪ್ರಶ್ನೆ ಇರಲಾರದ ವ್ಯಕ್ತಿ. ಅವನಿಗೆ ಪ್ರಶ್ನೆ ಇರುವುದಿಲ್ಲ. ಅವನಿಗೆ, ಯಾರಿಗೆ? ಸ್ವಾಮಿಗೆ, ಗುರುವಿಗೆ ಕೇವಲ ಉತ್ತರ ಒಂದೇ ಗೊತ್ತಿರ್ತದೆ. ಯಾವ ಉತ್ತರ? ಭಕ್ತರ ಎಲ್ಲ ಸಮಸ್ಯೆಗಳ ಅಜ್ಞಾನಕ್ಕೆ ಸುಜ್ಞಾನದ ಉತ್ತರ. ನಿಮ್ಮ ಅಜ್ಞಾನ ಇರುತ್ತರ, ಅಜ್ಞಾನಕ್ಕೆ ಸುಜ್ಞಾನದ ಉತ್ತರವನ್ನು ಕೊಡುವವನು ಯಾರು? ಅವನು ಉತ್ತರಾಧಿಕಾರಿಗಳು. ಮಠಕ್ಕೆ ಉತ್ತರಾಧಿಕಾರಿಗಳಲ್ಲ, ಭಕ್ತರ ಮತಿಗೆ ಬೆಳಕನ್ನ ನೀಡುವುದಕ್ಕಾಗಿ ಉತ್ತರಾಧಿಕಾರಿ. ಎನ್ನ ಮತಿಗೆ ಮಂಗಳವನಿತ್ತು ರಾಗದಿಂಬೇಗ ಕೃಪೆಯಾಗುವುದೇ. ಗುರು ಅಂದರೆ ಸ್ಥಾನ ಅಲ್ಲ, ಗುರು ಅಂದರೆ ಮಠ ಅಲ್ಲ, ಗುರು ಅಂದರೆ ಕಾವ್ಯ ಅಲ್ಲ, ಗುರು ಅಂದರೆ ಕಾರಿನಲ್ಲಿ ಬರೋದಿಲ್ಲ, ಗುರು ಅಂತಂದ್ರೆ ಪಲ್ಲಕ್ಕಿ ಇಲ್ಲ, ಗುರು ಅಂತಂದ್ರೆ ಕಳಸ ಇಲ್ಲ, ಗುರು ಅಂತಂದ್ರೆ ಬಂಗಾರ ಉಂಗುರ ಇಲ್ಲ. ಗುರು ಅಂತಂದ್ರೆ ಕೇವಲ ಬೆಳಕು. ಇಟ್ಸ್ ಓನ್ಲಿ ಎನ್ಲೈಟನ್ಮೆಂಟ್, ಇಟ್ಸ್ ನಾಟ್ ಎಂಟರ್ಟೈನ್ಮೆಂಟ್. ಕೇವಲ ಹೃದಯಪೂರ್ವಕವಾಗಿರ್ತಕ್ಕಂಥ ಜ್ಞಾನ ಭಾಸ್ಕರ ಅದು. ಅದಕ್ಕೆ ಮಗ್ಗೆಯ ಮಾಯಿ ದೇವರು ಬಸವಣ್ಣನವನ್ನ ಕುರಿತು ಹೇಳಿದ್ರು, ಬಸವ ಭಾಸ್ಕರ. ಬಸವ ಭಾಸ್ಕರ ಪುರಾತನರಾಚರಿಸಿ ತೋರಿಸಿದ ಷಟಸ್ಥಳ ಮಾರ್ಗದಿಂದ ಪರಿಹರಣಿಸಿ ಹರ ಕರ್ಮ ಭಕ್ತಿ ಮಾರ್ಗವಿರುವುದು. ಎಷ್ಟು ಸುಂದರವಾದ ಮಾತು. ಮಗ್ಗೆ ಮಾಯಿ ದೇವರು ಹೇಳ್ತಾರೆ, ಬಸವ ಭಾಸ್ಕರ ನೀನು.
ಸೂರ್ಯ ಮುಳುಗಿದಾನೋ? ಸೂರ್ಯನಿಗೆ ಭೂಮಿ ಅಡ್ಡ ಬಂದಿದೆಯೋ? ಕತ್ಲೆ ಆಗಿದೆಯಲ್ರಿ? ಸೂರ್ಯ ಮುಳುಗಿದಾನೋ? ಸೂರ್ಯನಿಗೆ ಭೂಮಿ ಅಡ್ಡ ಬಂದಿದಾನೋ? ಭೂಮಿ ಅಡ್ಡ ಬಂದಿದೆ, ಮುಳುಗಿರೋದಿಲ್ಲ. ಮುಳುಗಿದ್ರೆ ಹೋಯ್ತು. ಮುಳುಗಿದ್ರ ಸೂರ್ಯನಿಗೆ ಕತ್ತಲೆ ಬಂತು, ಜಗತ್ತು ಮುಗಿದೋಯ್ತು. ಸೂರ್ಯನಿಗೆ ಕತ್ತಲೆ ಇಲ್ಲ. ಹಾಗೆ ಗುರುವಿಗೆ ಮತಿಗೆ ಕತ್ತಲೆ ಬಂತು, ಧರ್ಮ ಹೋಯ್ತು, ಸಮಾಜ ಹೋಯ್ತು, ಭಕ್ತರು ಹೋದ್ರು. ಬಸವ ಭಾಸ್ಕರ ಪುರಾತನರಾಚರಿಸಿ ತೋರಿಸಿದ ಷಟಸ್ಥಳ ಮಾರ್ಗದಿಂದ ಪರಿಹೊರಣಿಸಿ ಹರ ಕರ್ಮ ಭಕ್ತಿ ಮಾರ್ಗವಿಹುದೆನು. ಹರ ಕರ್ಮ ಭಕ್ತಿ ಈ ಮೂರಿಟ್ಟಾರ. ಹರ ಕರ್ಮ ಭಕ್ತಿ ಮಾರ್ಗ ವಿಹುದೆನು. ಹಾಗಾಗಿ ಒಳ್ಳೆಯ ಗುರುವನ್ನು ಹರಿಸಿ ಹೋಗಬೇಕ್ರಿ. ಆಶೀರ್ವಾದ ಪಡೀಲಿಕ್ಕೆ ಹೋಗಬಾರದು ಗುರುಗಳ ಹತ್ರ. ಆಶೀರ್ವಾದ ತಂದೆ ತಾಯಿಗಳದ್ದು ಇದ್ದೇ ಇರ್ತದೆ. ಗುರುವಿನ ಹತ್ರ ಹೋಗೋದು ಯಾಕೆಂತಂದ್ರೆ, ಈ ಆತ್ಮ ಎಲ್ಲಿಂದ ಬಂತು, ಇಲ್ಲಿ ಇದರ ಏನು ಕೆಲಸ, ಇಲ್ಲಿ ಏನು ಮಾಡಬೇಕು, ಮುಂದೆ ಎಲ್ಲಿಗೆ ಹೋಗಬೇಕು, ಇದನ್ನು ಹೇಗೆ ವಿಯೋಗ ಮಾಡ್ಕೊಳ್ಬೇಕು, ಇದರ ಕೆಲಸ ಏನು, ದೇಹದಲ್ಲಿರ್ತಕ್ಕಂತಹ ಭಾವನೆಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಇದನ್ನು ಕೇಳೋದಕ್ಕೆ ಹೋಗ್ಬೇಕು. ಬಹಳ ಜನ ಬರ್ತಾರೆ ನನ್ನ ಹತ್ರ, ಇಲ್ಲೂ ನೋಡಿದ್ದೇನೆ, ಬಹಳ ಜನ ಬರ್ತಾ ಇದ್ದಾರೆ ನನ್ನ ಹತ್ರ. ಆರೋಗ್ಯಪೂರ್ಣವಾದಂತ ಸಾಧನೆ ಮಾತುಗಳನ್ನೇ ಆಡೋದಿಲ್ಲ. ಬುದ್ಧಿ ಅವ್ರ ಯಾಕ್ರಿ ಬರೋದಿಲ್ಲ ಪ್ರವಚನಕ್ಕೆ, ಇವ್ರ ಯಾಕ್ರಿ ಬರೋದಿಲ್ಲ, ಅವ್ರ ಎದಕ್ಕೆ ಬರೋದಿಲ್ರಿ, ಇಂಥವೇ ಕೇಳಕ್ಕೆ ಬರ್ತಾರೆ. ಏನು ಮಾಡ್ಲಿಕ್ಕಾಗಲ್ಲ. ಮತಿಗೆ ಮಂಗಳ ಬಹಳ ಕಡಿಮೆ ಇದೆ ಮನುಷ್ಯನಿಗೆ. ಮತಿಗೆ ಮಂಗಳ ಬಹಳ ಕಡಿಮೆ ಮನುಷ್ಯನಿಗೆ. ಅದಕ್ಕಾಗಿ ಗುರುವಿನ ಹತ್ರ ಹೋಗೋದು ಎದಕ್ಕಂದ್ರೆ, ಇಟ್ಸ್ ಓನ್ಲಿ ನಾಲೆಡ್ಜ್, 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 ನಾಲೆಡ್ಜ್ ಇಸ್ ಪವರ್. ನೋಡ್ಬೋದು, ನೀವು ಪುರಾಣದ ಕಲ್ಪನೆ ಒಳಗಡೆ ನೋಡಿರ್ಬೋದು. ಲಕ್ಷ್ಮಿಯನ್ನ ತಾವರ ಮೇಲೆ ನಿಲ್ಲಿಸಿದ್ದಾರೆ, ಸರಸ್ವತಿಯನ್ನ ಬಂಡೆ ಮೇಲೆ ಕೂರಿಸಿದ್ದಾರೆ. ಸರಸ್ವತಿಯನ್ನ ಬಂಡೆ ಮೇಲೆ ವೀಣ ಕೊಟ್ಟು ಕೂರಿಸಿದ್ದಾರೆ, ಲಕ್ಷ್ಮಿಯನ್ನ ತಾವರ ಮೇಲೆ ಕೂರಿಸಿದ್ದಾರೆ. ತಾವರ ಮೇಲೆ ಯಾಕೆ ಕೂರಿಸಿದ್ದಾರೆ ಅಂತಂದ್ರ, ನೀರಿನ ಮೇಲೆ ನಿಂತಿರ್ತಕ್ಕಂಥ ಲಕ್ಷ್ಮಿ ಕೆಳಗ ನೀರಿನ ಅಲ್ಲಾಡ್ತು ಅಂದ್ರ ಕಮಲದ ಹೂವಿನ ಕೆಳಗ ಬೀಳತದ. ದುಡ್ಡಿದ್ದಾಗ ಆಡ್ತದ, ದುಡ್ಡು ಇಲ್ಲ ಅಂದಾಗ ಬೀಳ್ತದ, ಹೋಗ್ತದ. ಆದ್ರೆ ಸರಸ್ವತಿಯನ್ನು ತೆಗೆದುಕೊಂಡು ಹೋಗಿ ಬಂಡೆ ಮೇಲೆ ಕೂರ್ಸಾರ, ವೀಣೆ ಕೊಟ್ಟು ಬಿಟ್ಟಾರ, ಸುಮ್ಮನೆ ಕುಂತಾಳ. ಯಾಕೆ ಕುಂತಾಳ ಬಂಡೆ ಮೇಲೆ? ಮಳೆ ಬಂದ್ರೂ ನೆನೆಯೋದಿಲ್ಲ, ಕಳ್ಳರು ಕದಿಯಕ್ಕೆ ಬರೋದಿಲ್ಲ, ಆಕೆನ ಎತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯನ್ನು ಕದಿಯಬಹುದು, ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜ್ಞಾನವನ್ನು ಕದಿಲಿಕ್ಕೆ ಬರೋದಿಲ್ಲ. ಮನೆ ರೊಕ್ಕ ಕದಿಬೋದ್ರಿ, ಆದ್ರೆ ನಿಮ್ಮ ಬುದ್ಧಿ ಕದಿಲಿಕ್ಕೆ ಬರೋದಿಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಣ ಕದಿಯಬಹುದು, ಆದ್ರೆ ಜ್ಞಾನ ಕದಿಲಿಕ್ಕೆ ಆಗೋದಿಲ್ಲ. ಜ್ಞಾನ ಬಹಳ ದೊಡ್ಡದು. ತಮಸೋಮಾಂ ಜ್ಯೋತಿರ್ಗಮಯ ಮೃತ್ಯೋಮಂ ಅಮೃತಂ ಗಮಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, ಜ್ಯೋತಿಯ ಬಲದಿಂದ ತಮಂದದ ಕೇಡು, ಸತ್ಯದ ಬಲದಿಂದ ಅವಲೋಹದ ಕೇಡು. ಎಷ್ಟು ಜ್ಞಾನಕ್ಕೆ ಬೆಲೆ ನೋಡ್ರಿ. ನಾವೆಲ್ಲ ತಿಳ್ಕೊಂಡಿವಿ ದುಡ್ಡಿಗೆ ಬೆಲೆ ಅಂತ. ನಾವೇನ್ ತಿಳ್ಕೊಂಡಿವಿ? ಹಣಕ್ಕೆ ಬೆಲೆ ಅಂತ. ಅದಕ್ಕ ಚನ್ನಬಸವಣ್ಣ ಹೇಳತಾನ, ಲಕ್ಷ್ಮಿ ಅಂದ್ರೆ ಯಾರು ಗೊತ್ತೇನ? ನೀವೇನ್ ತಪ್ಪು ತಿಳ್ಕೊಬೇಡ್ರಿ, ನಾ ಹಿಂಗೆ ಹೇಳ್ತೀನಿ ಅಂತ ವಚನದಲ್ಲಿ ಹೇಳೋಣ. ಚನ್ನಬಸವಣ್ಣ ಲಕ್ಷ್ಮಿ ಏನ್ ಕರೆದಾನ ಗೊತ್ತೇನೋ? ಜಗದ ಗಿತ್ತಿ ನೀನು ಹಾದರ ಗಿತ್ತಿ ಅಂತ. ಎಷ್ಟು ಸುಂದರ ಮಾತು ಬರ್ದಾನ ಅಂದ್ರ ಚನ್ನಬಸವಣ್ಣ, ಜಗದ ಗಿತ್ತಿ ನೀನು ಹಾದರ ಗಿತ್ತಿ. ಯಾದಕ್ಕ? ಲಕ್ಷ್ಮಿಗೆ ವರದಾನ. ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ, ಅವನಂದಾನ ಹಾದರ ಗಿತ್ತಿ. ಯಾಕಂದ್ರೆ 100 ರೂಪಾಯಿ ಜೋಬಿಗೆ ಇಟ್ಕೊಂಡು ಮನೆ ಬಿಟ್ಟು ಕೂಡಲೇನೆ ಬಸ್ ಸ್ಟ್ಯಾಂಡ್ ಬರೋದಕ್ಕೆ 90 ರೂಪಾಯಿ ಆಗಿರ್ತಾಳ, ಉಡುಪಿ ಹೋಟ್ಲು ಹೋದಿಗೆ 80 ಆಗಿರ್ತಾಳ, ಒಂದು ಕಡೆ ಇರ್ತಾಳೆ. ಬಸ್ನಲ್ಲಿ ಕೂತಾಗ 70 ಆಗಿರ್ತಾಳ, ಸಂಜೆ ಬರೋದು 10 ರೂಪಾಯಿ ಆಗಿರ್ತಾಳೆ. ಇರೋದಿಲ್ಲ ಆಕೆ, ಅವಳು ಇರ್ತಾಳೆ. ಜಗದ ಗಿತ್ತಿ ನೀನು ಹಾದರ ಗಿತ್ತಿ. ಈ ಜಗತ್ತಿನಲ್ಲಿ ಎಲ್ಲ ಮನುಷ್ಯರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇಟ್ ಇಸ್ ನಾಲೆಡ್ಜ್. ನಾಲೆಡ್ಜ್, ದ ಪರ್ಫೆಕ್ಟ್ ನಾಲೆಡ್ಜ್. ಪರ್ಫೆಕ್ಟ್ ನಾಲೆಡ್ಜ್ ಬೇಕಾ.
ನಾವು ಎಲ್ಲಿ ಹರಿತಾ ಇದೀವಿ ಅಂದ್ರೆ ಯಾವ ಜ್ಞಾನ ಬೇಕು ಅಂತ ನಾವು ನೋಡ್ತಾ ಇಲ್ಲ, ಬರೀ ಹಣದ ಬೆನ್ನ ಹತ್ತಿ ಹೋಗಿದ್ದೇವೆ ಹೊರತು ಜ್ಞಾನದ ಬೆನ್ನ ಹತ್ತಿ ಹೋಗಿಲ್ಲ. ಜ್ಞಾನ ನೀನು ಗಳಿಸಿಕೋ, ಹಣ ಎಷ್ಟೊತ್ತು ನಿನ್ನ ಹತ್ರ ಬರಲಿಕ್ಕೆ? ವಿದ್ಯೆಯನ್ನು ಕಲಿತರೆ ಏನಪ್ಪ, ಎಷ್ಟೊತ್ತು ಹಣ ಗಳಿಸೋದು? ಅದು ಎಲ್ಲ ವಿದ್ಯೆಯನ್ನು ಕಲಿಬಹುದು, ನೀನು ಎಲ್ಲ ವಿದ್ಯೆ ಕಲಿಬಹುದು. ಯಾವ ವಿದ್ಯೆ ಕಲಿತಳೇನು, ಸಾವ ವಿದ್ಯೆ ಬೆನ್ನ ಬಿಡದನಕ್ಕ. ಪುನಃ ಬರ್ತದ ಮೆತ್ತಗರು. ಆವ ವಿದ್ಯೆ ಕಲಿತಳೇನು, ಸಾವ ವಿದ್ಯೆ ಬೆನ್ನ ಬಿಡದನಕ್ಕ. ಅದಕ್ಕೆ ನಾಲೆಡ್ಜ್, ನಾವೆಲ್ಲ ಏನಾಗಿದ್ದೀವಿ, ಜ್ಞಾನದ ಕೊರತೆಯಿಂದ ಬಳಲ್ತಾ ಇದ್ದೇವೆ. ಜ್ಞಾನದ ಕೊರತೆ ಇವತ್ತು ಇಟ್ಸ್ ವೆರಿ 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 ಜ್ಞಾನದ ಕೊರತೆ. ಸಣ್ಣ ಸಣ್ಣದಕ್ಕೆ ಸಿಟ್ಟು ಮಾಡ್ಕೋದು, ಸಣ್ಣ ಸಣ್ಣದಕ್ಕೆ ಗಲಾಟೆ ಮಾಡ್ಕೊಳ್ಳೋದು, ವಿಚಾರ ಮಾಡೋದಿಲ್ಲ. ಅದಕ್ಕಾಗಿ ಬೆಳಕು ಯಾವತ್ತೂ ನಮ್ಮ ಜೊತೆಯಲ್ಲೇ ಇರಬೇಕು. ಬೆಳಕು ಒಂದ್ಸಲ ಕತ್ತಲೆ ಬೆಳಕಿನ ಮೇಲೆ ಕೇಸ್ ಬುಕ್ ಮಾಡಿತ್ತು. ಕತ್ತಲೆ ಬೆಳಕಿನ ಮೇಲೆ ಕೇಸ್ ಬುಕ್ ಮಾಡಿತ್ತಂತೆ ಕೋರ್ಟ್ನಲ್ಲಿ. ಕತ್ತಲೆ ಬೆಳಕಿನ ಮೇಲೆ ಕೋರ್ಟ್ನಲ್ಲಿ ಕೇಸ್ ಬುಕ್ ಮಾಡಿದಾಗ ಜಡ್ಜ್ ಕೇಳದಂತ ಬೆಳಕನ್ನ, ಕತ್ತಲೆನ ಕೇಳದಂತ, ಏನದು? ಇಲ್ಲ, ಈ ಬೆಳಕು ಬಂದು ನನ್ನ ಕತ್ತಲೆ ಓಡಿಸಿದೆ, ಅದಕ್ಕಾಗಿ ಕೇಸ್ ಬುಕ್ ಮಾಡಿದ್ದೇನೆ. ಜಡ್ಜ್ ಕೇಳದಂತೆ ಬೆಳಕನ್ನ, ಏನಪ್ಪಾ ನೀನು ಬಂದು ಅವನನ್ನು ಓಡಿಸಿದೆಯಂತೆ, ನೀನು ಬಂದು ಅವನನ್ನು ಓಡಿಸಿದೆ ಅಂತೇಳಿ ಅವನು ಕೇಸ್ ಬುಕ್ ಮಾಡಿದಾನೆ, ನಿಜಾನ ಅಂತ. ಆಗ ಬೆಳಕು ಹೇಳತ್ತಂತೆ, ನಿಜವಾಗಿ ಹೇಳ್ತೀನಿ ನ್ಯಾಯಾಧೀಶರೇ, ನಾನು ಕತ್ತಲೆಯನ್ನೇ ನೋಡಿಲ್ಲ. ನಾನು ಹೇಳೋದು ನಿಮಗೆ ಅರ್ಥ ಆಯ್ತು? ನಾನು ಕತ್ತಲೆಯನ್ನೇ ನೋಡಿಲ್ಲ ಅಂತಂತೆ ಬೆಳಕು. ಹಾಗಾಗಿ ಸೂರ್ಯ ಕತ್ತಲೆಯಲ್ಲಿ ಇದ್ದಾನೆ ಅನ್ನತಕ್ಕಂಥ ಅಜ್ಞಾನ ನಮಗೆ ಹೋಗಬೇಕು. ಸೂರ್ಯ ಕತ್ತಲೆಯಲ್ಲಿದ್ದಾನೆ ಅನ್ನತಕ್ಕಂಥ ಅಜ್ಞಾನ ಹೋಗಬೇಕು. ಭೂಮಿ ಕೇವಲ ಮರೆಯಾಗಿದೆ ಅನ್ನತಕ್ಕಂಥದ್ದು ಇರಬೇಕು. ಸೂರ್ಯ ಇದ್ದಾನೆ, ಬೆಳಿಗ್ಗೆ ಬರ್ತಾನೆ. ಸೂರ್ಯನ ಬೆಳಕಿನಲ್ಲಿ ಚಂದ್ರ, ಸೂರ್ಯನ ಬೆಳಕಿನಲ್ಲಿ ನಕ್ಷತ್ರ, ಸೂರ್ಯನ ಬೆಳಕಿನಲ್ಲಿ ಈ ಭೂಮಿ ಎಲ್ಲವೂ ಸಚರಾಚರಗಳು ರಚನೆಗೆ ಅವೆಲ್ಲವೂ ಸಹ ಸೂರ್ಯನಿಗೆ ಕಾರಣೀಭೂತನಾಗಿರ್ತಾನೆ. ಅದಕ್ಕಾಗಿ ಜ್ಞಾನ ಅನ್ನತಕ್ಕಂಥದ್ದು ಇಟ್ ಇಸ್ ಪವರ್ಫುಲ್. ಇದು ಗುರು ಕೊಡ್ತಾನೆ ಇರ್ತಾನೆ, ಗುರು ಕೊಡ್ತಾ ಇರ್ತಾನೆ. ಅವನು ಕಣ್ಣಿಗೆ ಕೊಡುವುದಿಲ್ಲ, ಕಿವಿಗೆ ಕೊಡುವುದಿಲ್ಲ, ಮೂಗಿಗೆ ಕೊಡುವುದಿಲ್ಲ, ನಾಲಿಗೆಗೆ ಕೊಡುವುದಿಲ್ಲ, ಆತ್ಮಕ್ಕೆ ಕೊಡ್ತಾ ಇರ್ತಾನೆ, ಆತ್ಮಕ್ಕೆ ಕೊಡ್ತಾ ಇರ್ತಾನೆ. ಆತ್ಮದ ದರ್ಶನವನ್ನು ಮಾಡಿಸುವವನು ಯಾರು? ಅವನು ಗುರು. ಆತ್ಮದರ್ಶನ. ಅಂತಹ ಗುರು ಯಾವ ರೀತಿಯಲ್ಲಿ ಇರ್ತಾನೆ? ಮೂರು ನ್ಯಾಯದಲ್ಲಿ ಇರ್ತಾನೆ. ಬಹಳ ಅತಿ ಅದ್ಭುತವಾಗಿ ಸಾಧನೆಗಳಾಗಿರ್ತದೆ ಗುರುಗಳಲ್ಲಿ. ಗುರುಗಳಂತಂದ್ರೆ ಸಾಮಾನ್ಯವಾದವರಲ್ಲರೇ. ಗುರುವೇ ಪರಮೇಶ್ವರನೆಂದು ಭಾವಿಸಬಲ್ಲವೇ ಶಿಷ್ಯನೆಂಬ ಭಾವ ಮಹಾಲಿಂಗದ ಗುರು ಶಿವಜ್ಞೇಶ್ವರ ಪ್ರಭುವೇ. ಶಿಷ್ಯನ ಭಾವಕ್ಕೆ ಗುರು ನರನಲ್ಲ, ಶಿಷ್ಯನ ಭಾವಕ್ಕೆ ಗುರು ನರನಲ್ಲ. ನರ ಅಂತ ನೋಡ್ಲಿಕ್ಕೆ ಬರೋದಿಲ್ಲ ಗುರುವನ್ನ, ಗುರುವನ್ನ ನರ ಅಂತ ನೋಡ್ಲಿಕ್ಕೆ ಬರೋದಿಲ್ಲ. ಬಹಳ ಅದ್ಭುತವಾದಂತ ಶಕ್ತಿಗಳು ಈ ದೇಶದಲ್ಲಿ ಮಹಾ ಯೋಗಿಗಳು ಮಾಡಿ ಹೋಗಿದ್ದಾರೆ. ಅರವಿಂದರದು ಎಂತಹ ಶಕ್ತಿ, ರಮಣ ಶ್ರೀಗಳವ್ರದ್ದು ಎಂತಹ ಶಕ್ತಿ, ಸಿದ್ಧಾರೂಢರದು ಎಂತಹ ಶಕ್ತಿ, ಬಸವಣ್ಣನದು ಎಂತಹ ಶಕ್ತಿ. ಒಳ್ಳೆ ಒಳ್ಳೆ ಗುರುಗಳಿದ್ದಾರೆ ಈ ಜಗತ್ತಿನಲ್ಲಿ, ಗಮನಿಸಬೇಕು ನಾವು. ಇವತ್ತು ಹೇಳ್ತಿರ್ತಕ್ಕಂಥ ಮಾತಿದೆಯಲ್ಲ, ಇಟ್ ಇಸ್ ವೆರಿ ಬ್ಯೂಟಿಫುಲ್. ಇದು ಇಡೀ ಜಗತ್ತಿನ ಗುರುವಿನ ಒಂದು ಸಂಬಂಧಗಳನ್ನೇ ಹೇಳ್ತಾ ಇದೆ. ಅದಕ್ಕಾಗಿ ಗುರುವನ್ನ ಕುರಿತು ಮೂರು ನ್ಯಾಯ ಹೇಳ್ತಾರೆ. ಏನೇನಿರ್ತದೆ ಗುರುವಿನಲ್ಲಿ? ಕುಕ್ಕುಟ ನ್ಯಾಯ, ಮತ್ಸನ್ಯಾಯ, ಕೂರ್ಮನ್ಯಾಯ ಅಂತ ಮೂರು ನ್ಯಾಯ ಇರ್ತದೆ. ನ್ಯಾಯ ಅಂದ್ರೆ ಇಟ್ ಇಸ್ ಲಾ. ಗುರುವಿನ ಶಕ್ತಿ, ಗುರುವಿನಲ್ಲಿ ಬಹಳ ಅದ್ಭುತವಾದಂತ ಶಕ್ತಿ ಇರ್ತದೆ. ನೀವು ನೋಡ್ತಕ್ಕಂಥ ರೀತಿ ಇರಬೇಕಾಗ್ತದೆ. ಗುರು ಶಿಷ್ಯರ ಸಂಬಂಧವ ಏನೆಂಬೆನೆಯ? ಗುರು ಶಿಷ್ಯರ ಸಂಬಂಧವ ಏನೆಂಬೆನೆಯ? ರಸದಂತೆ ಭಕ್ತ, ರುಚಿಯಂತೆ ಜಂಗಮ. ರಸದಂತೆ ಭಕ್ತ, ರುಚಿಯಂತೆ ಜಂಗಮ. ರಸ ಬಿಟ್ಟು ರುಚಿ ಇಲ್ಲ, ರಸ ಇಲ್ಲ. ಅವೆರಡು ಅವಿನಾಭಾವ ಸಂಬಂಧ, ಅವೆರಡು. ಹಾಗಾಗಿ ಗುರು ಅನ್ನತಕ್ಕಂಥ ವ್ಯಕ್ತಿ ಎತ್ತರ. ಎಂತಹ ಶಕ್ತಿ? ಮೊದಲನೆಯ ಗುರು ಯಾರು? ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, 4 ಪ್ರಕಾರದ ಗುರುಗಳಿದ್ದಾರೆ. 4 ಪ್ರಕಾರದ ಗುರು. ತತ್ವನಿಷ್ಠ, ನೀತಿವಂತ ಮೊದಲನೇ ನಂಬರ್ ಗುರು. ತತ್ವನಿಷ್ಠ, ನೀತಿವಂತ ಮೊದಲನೇ ನಂಬರ್ ಗುರು. ನೀತಿವಂತ, ತತ್ವ ಭ್ರಷ್ಟ
2ನೇ ನಂಬರ್ ಗುರು. ತತ್ವನಿಷ್ಠ ನೀತಿ ಭ್ರಷ್ಟ 3ನೇ ನಂಬರ್ ಗುರು. ತತ್ವನು ಭ್ರಷ್ಟ ನೀತಿನು ಭ್ರಷ್ಟ 4ನೇ ನಂಬರ್. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ? ಇದ್ರೊಳಗೆ ಯಾವ ಗುರು ಬೇಕ್ರಿ ನಿಮಗೆ? ಮೊದಲನೇ ನಂಬರ್ ಗುರು ಬೇಕು. ತತ್ವನಿಷ್ಠ ಇರಬೇಕು, ನೀತಿ ಅಂತ ಇರಬೇಕು. ಕೆಲವರು ತತ್ವನಿಷ್ಠ ಇರ್ತಾರೆ, ನೀತಿ ಭ್ರಷ್ಟ ಇರ್ತಾರೆ. ಕೆಲವರು ನೀತಿವಂತರಾಗಿರ್ತಾರೆ, ತತ್ವ ಭ್ರಷ್ಟರಾಗಿರ್ತಾರೆ. ಕೆಲವರೊಂದು ತತ್ವನೂ ಭ್ರಷ್ಟ, ನೀತಿನೂ ಭ್ರಷ್ಟ. ಇದರಲ್ಲಿ ಮೊದಲನೇ ನಂಬರ್ ಗುರು ತೆಗೆದುಕೊಳ್ಬೇಕು. ನೀತಿವಂತ, ತತ್ವನಿಷ್ಠ. ಅವನ ಹತ್ರ ಅಪಾರವಾದಂತ ಶಕ್ತಿ, ಅಗೋಚರವಾದಂತ ಶಕ್ತಿ, ಮಾತು ಮನೆಗಳಿಂದ ಮೀರಿರ್ತಕ್ಕಂತಹ ಸಾತೀಶ ಎಡ ನಿರುಪಾಧಿಕವಾದಂತಹ ಶಕ್ತಿ ಅವನ ಹತ್ರ. ಅಗೋಚರವಾದ ಶಕ್ತಿ ಇರ್ತದೆ ಗುರುವಿನಲ್ಲಿ. ಅಕ್ಕ ಮಹಾದೇವಿ ವಚನ ಬರೆದುಕೊಂಡು ಮಠಕ್ಕೆ ಬಂದಾಗ ಅವರ ತಂದೆ ಕೇಳ್ತಾರೆ, ಗುರುಗಳು ಕೇಳ್ತಾರೆ ಅಕ್ಕ ಮಹಾದೇವನ, ಅಪ್ಪ ಎಂತಹ ಮಗಳು ಇವಳು, ನೀನು ಅವನ ಮಗಳು ಅಪ್ಪನ ಮಗಳು ಅಂತ ಕೇಳ್ತಾರೆ. ನೀ ಅವನ ಮಗಳು ಅಪ್ಪನ ಮಗಳು ಅಂತ ಕೇಳಿದ್ರೆ ಆಕೆ ವಿಚಾರ ಮಾಡಿ ಹೇಳ್ತಾರ, ನಾನು ಅವನ ಮಗಳು ಅಲ್ಲ, ಅಪ್ಪನ ಮಗಳಲ್ಲ, ದೇವ್ರ ಮಗಳು ಅಂತಾಳೆ. ನಾವಾಗಿದ್ರೆ ಅಂದ್ರೆ ನಾವು ಎಲ್ಲಿ ಜ್ಞಾನ ಇಟ್ಕೋಬೇಕಂದ್ರೆ ನಾವೆಲ್ಲರೂ ಸಹ ಈ ಜಗತ್ತಿನಲ್ಲಿ ದೇವರ ಮಕ್ಕಳು. ಇದು ಮೊಟ್ಟ ಮೊದಲಿಗೆ ಜ್ಞಾನ ಬರಬೇಕು. ಮೊದಲನೇದು. 2ನೇದು, ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿರುವುದು ತಪ್ಪಲ್ಲ, 2ನೇ ಜ್ಞಾನ. 3ನೇದು, ಹೆಣ್ಣು ಗಂಡು ಅನ್ನತಕ್ಕಂಥದ್ದು ತಾರತಮ್ಯ ಇಲ್ಲ. 4ನೇದು, ಈ ಜಗತ್ತಿನಲ್ಲಿ ಇರೋದನ್ನೆಲ್ಲ ಅನುಭವಿಸಬೇಕು. 5ನೇದು, ಒಂದು ದಿವಸ ಇದೆಲ್ಲ ಪರಮಾತ್ಮನದು ಅಂತ ಬಿಟ್ಟು ಹೋಗಬೇಕನ್ನತಕ್ಕಂಥ ಜ್ಞಾನ ಇರಬೇಕು. ಎಲ್ಲ ಜ್ಞಾನಗಳಿವೆ. ಜ್ಞಾನ ಅಜ್ಞಾನ ಆದಾಗ ಇದೆಲ್ಲ ಈಗ ಕುಂತದ್ರಿ. ಹಾಗಾಗಿ ಗುರು ಶಿಷ್ಯನನ್ನ ಅನುಗ್ರಹ ಮಾಡ್ತಾನೆ. ಯಾವ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ? ನೆನೆ ಒಂದು ವಚನ ಹೇಳಿದೆ ಅಕ್ಕ ಮಹಾದೇವಿಗೆ, ನರಜನ್ಮವ ತೊಳೆದು ಹೊರಜನ್ಮವ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಭವಿ ಎಂಬುದನ್ನು ತೊಳೆದು ಭಕ್ತರೆಂದೆನಿಸಿದ ಗುರುವೆ, ಚೆನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೆ, ನಿಮಗೆ ಶರಣ ಶರಣಾರ್ಥಿ. ಗುರು ತನು ಪರುಷ, ಮನಪರುಷ, ಭಾವಪರುಷ, ಹಸ್ತಪರುಷ, ಅಂತಹ ಅದ್ಭುತವಾದಂತಹ ಶಕ್ತಿಗಳು ಗುರುವಿನಲ್ಲಿ ಇರ್ತದ್ರಿ. ನೀರಿರ್ತಕ್ಕಂಥದ್ದು 5th ಸೆನ್ಸ್ ಬಿಟ್ಟು 6th, 6 ಇಂದ 7, 7 ಇಂದ 8. ನಮ್ಮ ಹತ್ರ 5ನೇ ಜ್ಞಾನ ಇರೋದಿಲ್ಲ. ಈ ಕಣ್ಣು ನೋಡ್ತದ, ಹಿಂಗೆ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ. ಕಿವಿ ಕೇಳ್ತದ, ಆದ್ರೆ ಎಲ್ಲಿಂದ ಕೇಳ್ತಾ ಇದೆ ಅನ್ನತಕ್ಕಂಥ ಅರಿವಿರುವುದಿಲ್ಲ. ಅದಕ್ಕಾಗಿ ಗುರುಗಳು ಸಾಧನೆ ಮಾಡಿರೋರು ಇಂದ್ರಿಯ ಜ್ಞಾನದಿಂದ ಇರೋದಿಲ್ಲ, ಇಂದ್ರಿಯಾತೀತವಾದಂತಹ ಜ್ಞಾನದಲ್ಲಿರ್ತಾರೆ. ಇಂದ್ರಿಯ ಜ್ಞಾನದಲ್ಲಿರ್ತಕ್ಕಂಥವನು ಕೇವಲ ವ್ಯಕ್ತಿ, ಇಂದ್ರಿಯಾತೀತವಾದಂಥ ಜ್ಞಾನದಲ್ಲಿರ್ತಕ್ಕಂಥವನು ಗುರು. ಇಂದ್ರಿಯಾತೀತವಾದಂಥ ಜ್ಞಾನದಿಂದ ವೃತ್ತಿ ಜ್ಞಾನದಲ್ಲಿ ಇರ್ತಕ್ಕಂಥವನು ಪರಮಾತ್ಮ. ಪರಮಾತ್ಮ ವೃತ್ತಿ ಜ್ಞಾನದಲ್ಲಿರ್ತಾನೆ, ಗುರು ಇಂದ್ರಿಯಾತೀತವಾದಂಥ ಜ್ಞಾನದಲ್ಲಿರ್ತಾನೆ, ವ್ಯಕ್ತಿ ಇಂದ್ರಿಯ ಜ್ಞಾನದಲ್ಲಿರ್ತಾನೆ. ಜ್ಞಾನದಲ್ಲಿ ಪ್ರಕ್ರಿಯೆ ಬೇರೆಯಾಗಿ ಪರಿವರ್ತಿಸ್ತಾರೆ, ಜ್ಞಾನಗಳಲ್ಲಿ ಪ್ರಕ್ರಿಯೆ ಬೇರೆ ಆಗ್ತಾರೆ. ಹಾಗಾಗಿ ಆ ಗುರು ಎಂತಹ ಶಕ್ತಿ ಪಡೆದಿರ್ತಾನಂದ್ರೆ, ಒಂದೊಬ್ಬ ಗುರು ಒಂದೊಂದು ಶಕ್ತಿಯನ್ನು ಪಡೆದಿರ್ತಾನೆ. ಸಾಮಾನ್ಯ ಗುರು ಏನು ಪಡೆದಿರ್ತಾನೆ? ಒಂದಿಷ್ಟು ಅಸ್ತಮಸ್ತಕದ ಸಂಯೋಗದಿಂದ ಗುರು ಶಿಷ್ಯನನ್ನ ಅನುಗ್ರಹಿಸಬಲ್ಲ. ಇದಕ್ಕೆ ಕುಕ್ಕುಟ ನ್ಯಾಯ. ಇದಕ್ಕೇನಂತಾರೆ? ಕುಕ್ಕುಟ ನ್ಯಾಯ. ಗುರು ಏನು ಮಾಡ್ತಾನೆ? ಶಿಷ್ಯನನ್ನು ಅನುಗ್ರಹ ಮಾಡ್ತಾನೆ. ಒಂದಿಷ್ಟು ತಲೆ ಮೇಲೆ ಕೈ ಇಟ್ಟು ನೀನು ಒಳ್ಳೇದಾಗಲಿ ಅಂತ. ಇದು ಯಾರಿಗಿರುತ್ತೆ? ತಂದೆ ತಾಯಿಗೂ ಇರ್ತದೆ ಆ ಜ್ಞಾನ. ತಂದೆ ತಾಯಿನೂ ಅನುಗ್ರಹಿಸಬಲ್ಲರು. ಇದಕ್ಕೆ ಕುಕ್ಕುಟ ನ್ಯಾಯ ಅಂತ. ಅಂದ್ರೆ ಏನು? ಸಣ್ಣ ಪಕ್ಷವನ್ನು ಮರಿ ಏನು ಮಾಡ್ತದೆ? ಮೊಟ್ಟೆ ಇಟ್ಟ ಮೇಲೆ ಅದು ಹೀಗೆ ಮರಿ ಆಗ್ತದೆ. ಮರಿ ಆದ ಮೇಲೆ ಏನಾಗ್ತದೆ? ತಾಯಿ ಬಂದು ಆ ಮಗುವಿಗೆ ಆಹಾರ ಕೊಡ್ಬೇಕಾದ್ರೆ ಸಣ್ಣ ಮಗು ಆಹಾರ ಊಟ ಮಾಡೋದಿಲ್ಲ. ತಾಯಿ ತನ್ನ ಬಾಯಲ್ಲಿ ಆಹಾರವನ್ನು ಇಟ್ಟುಕೊಂಡು ಬಂದು ಸಣ್ಣ ಮಗುವಿಗೆ ತನ್ನ ಮಗುವಿಗೆ ಆಹಾರವನ್ನು ಹೀಗೆ ಕೊಡ್ತಾ ಇರ್ತದೆ. ಇದಕ್ಕೆ ಕುಕ್ಕುಟ ನ್ಯಾಯ ಅಂತಾರೆ. ಕುಕ್ಕುಟ ನ್ಯಾಯ ಅಂತಂದ್ರೆ ತಾಯಿಯ ಸಂಪರ್ಕದಿಂದ ಮಗು ಆಹಾರವನ್ನು ಸ್ವೀಕರಿಸ್ತಾ ಇರುತ್ತೆ. ಹಾಗೆ ಶಿಷ್ಯನನ್ನತಕ್ಕಂಥ ಮಗುವಿಗೆ ತಾಯಿ ಅನ್ನತಕ್ಕಂಥ ಗುರು ಅಸ್ತಮಸ್ತಕದ ಸಂಯೋಗದಿಂದ, ಮಾತಿನಿಂದ, ಮಾತಿನ ಜ್ಞಾನದಿಂದ ಇಲ್ಲಿ ಸಂಯೋಗವನ್ನು ಕೊಡ್ತಾ ಇರ್ತಾನೆ. ಇದಕ್ಕೆ ಕುಕ್ಕುಟ ನ್ಯಾಯ ಅಂತ ಹೇಳ್ತಾರೆ. ಇದು ಮೊಟ್ಟ ಮೊದಲನೇ ಅನುಗ್ರಹದ ಪಾತಕ ಶಕ್ತಿ. ಇದು ನಮ್ಮಲ್ಲಿ ಇರ್ತದೆ, ನಿಮ್ಮಲ್ಲಿ ಇರ್ತದೆ, ನಿಮ್ಮ ತಂದೆ ತಾಯಿಗಳಲ್ಲಿ ಇರ್ತದೆ, ನಿಮ್ಮ ಅಜ್ಜನಲ್ಲಿ ಇರ್ತದೆ, ಎಲ್ಲರಲ್ಲಿ ಇರ್ತದೆ. ಅದು ಏನು ಬಹಳ ದೊಡ್ಡ ಶಕ್ತಿ ಏನಲ್ಲ. ಆದ್ರೂ ಅದಕ್ಕೆ ಒಂದಿಷ್ಟು ಪೂಜೆ, ಧ್ಯಾನ, ಪ್ರಾರ್ಥನೆ ಅನ್ನತಕ್ಕಂಥದ್ದು ಇಟ್ ಇಸ್ 35% ಇನ್ ಕುಕ್ಕುಟ ನ್ಯಾಯ.
ಅದಕ್ಕೆ ರೇಖಿ ಅನ್ನತಕ್ಕಂಥದ್ದು ಮುಂದುವರೆದು ಬರತಕ್ಕಂಥದ್ದು. ಹಸ್ತರೇಖಿ ಇದೆಲ್ಲ ಬಹಳ ದೊಡ್ಡ ಜ್ಞಾನ. ಇದು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವೆಲ್ಲವೂ ಇಲ್ಲ ಅನ್ನತಕ್ಕಂಥ ಮತಿಭ್ರಮಣೆಯ ಮಾತುಗಳನ್ನು ಹಾಡ್ಲಿಕ್ಕೆ ಬರೋದಿಲ್ಲ. ಇದು ಬಹಳ ಮುಂದುವರೆದಂತಹ ಜ್ಞಾನ. ಹಸ್ತಗಳಿಂದ ಬಹಳ, ಅದಕ್ಕಾಗಿ ಹಸ್ತದಿಂದ ಆಶೀರ್ವಾದ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದಕ್ಕೆ ಕುಕ್ಕುಟ ನ್ಯಾಯ. ಎರಡನೆಯ ಗುರುವಿನ ಹತ್ರ ಏನು ಶಕ್ತಿ ಇರ್ತದೆ, ಅವನು ಬಹಳ ದೊಡ್ಡ ಗುರು. ಇಟ್ ಈಸ್ ವೆರಿ ಪವರ್ಫುಲ್ ಗುರು. ಅವನು ಹೇಗಿರ್ತಾನೆ ಅಂತಂದ್ರೆ ಇದಕ್ಕೆ ಮತ್ಸ್ಯನ್ಯಾಯ ಅಂತ. ಮತ್ಸ್ಯನ್ಯಾಯ ಅಂತ ಹೇಳಿದ್ರೆ ಮೀನೇನು ಮಾಡ್ತದೆ, ನೀರಿನಲ್ಲಿ ಮೊಟ್ಟೆ ಇಡುತ್ತದೆ. ಮೊಟ್ಟೆ ಇಟ್ಟ ನಂತರ ಮರಿಗಳಾಗ್ತದೆ. ಮರಿಗಳಾದ ನಂತರ ಸಣ್ಣ ಮರಿಗಳಿಗೆ ಆಹಾರ ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಊಟ ಮಾಡ್ಲಿಕ್ಕೆ ಬರಲಾರದಂತಹ ಸಂದರ್ಭದಲ್ಲಿ ತಾಯಿ ಮೀನು ತನ್ನ ಮಗುವಿಗೆ ಕಣ್ಣಿನ ಮುಖಾಂತರ ಆಹಾರವನ್ನು ಕೊಡ್ತಾ ಇರ್ತದೆ. ಇಟ್ ಇಸ್ ಮತ್ಸ್ಯನ್ಯಾಯ. ಎರಡನೇ, ಇದು ಗುರುವಿನಲ್ಲಿ ಇದು ಅತಿ ಅದ್ಭುತ. ಇದು ಎರಡನೇ ಗುರು. ಕೆಲವು ಗುರುಗಳು ಇರ್ತಾರೆ ದೃಷ್ಟಿ ಮಾತ್ರದಿಂದ ಅರಸುವಂತಹ ಶಕ್ತಿ, ದೃಷ್ಟಿ ಮಾತ್ರದಿಂದ ಭಕ್ತರನ್ನ ಅನುಗ್ರಹ ಮಾಡುವಂತಹ ಶಕ್ತಿ, ದೃಷ್ಟಿಯಿಂದ ಭಕ್ತರ ಕಷ್ಟ ಪರಿಹಾರ ಮಾಡುವಂತಹ ಶಕ್ತಿ. ಈ ಶಕ್ತಿಗಳನ್ನು ಪಡೆದುಕೊಂಡಂತಹ ಗುರುಗಳಿದ್ದಾರೆ ಈ ಜಗತ್ತಿನಲ್ಲಿ. ಇದು ಬಹಳ ದೊಡ್ಡದು. ಅದಕ್ಕಾಗಿ ಬಸವಣ್ಣನವರು ಇಷ್ಟಲಿಂಗವನ್ನು ಯಾಕೆ ಕೊಟ್ಟಂದ್ರೆ ದೃಷ್ಟಿಯೋಗದಿಂದ ಶಕ್ತಿಯನ್ನು ಗಳಿಸಿಕೊಳ್ಳತಕ್ಕಂಥ ವ್ಯವಸ್ಥೆ ತಂದ್ರು. ಬಸವಣ್ಣನವರ ದೃಷ್ಟಿಯೋಗ ಹೇಗಿತ್ತು ಅಂದ್ರೆ, ನಿಮಗೊಂದು ಸಂದರ್ಭ ಹೇಳ್ತೇನೆ. ಬಸವಣ್ಣನವರ ಎಲ್ಲ ಲಿಂಗ ಅಂಗಗಳೆಲ್ಲ ಲಿಂಗಮಯವಾಗಿತ್ತು ಅನ್ನೋದಕ್ಕೆ, ಗುರುವಾಗಿತ್ತು ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ, ಬಸವಣ್ಣನವರ ಹತ್ರ 63 ವಿದ್ಯೆಗಳಿದ್ದು, 52 ಗುಣಗಳು, 63 ವಿದ್ಯೆಗಳು. 52 ಗುಣ, 63 ವಿದ್ಯೆ. 63 ವಿದ್ಯೆ ಅಂತ ಹೇಳಿದ್ರೆ ಸಾಮಾನ್ಯವಾದ ವಿದ್ಯೆಗಳಲ್ಲ ಅವು. ಎಂತೆಂತಹ ವಿದ್ಯೆಗಳಿದೆ ಅಂತ ಅನ್ನೋದ್ರ ಪುಸ್ತಕ ಓದಿದ್ರೆ ಗೊತ್ತಾಗ್ತದ ಏನೇನು ಸಾಧನೆ ಮಾಡ್ತಾರಂತ. ನಾವೇನು ಸಾಧನೆ ಮಾಡಲಾರದವರು, ನಾವು ಕೇವಲ ಭಜನೆ ಮಾಡಿದವರು, ಪುಸ್ತಕ ಓದಿದವರು. ಸಾಧನೆ ಮಾಡಿದ್ರೆ ಗೊತ್ತಾಗ್ತದೆ ಈ ದೇಹ ಹೇಗಿದೆ ಅನ್ನತಕ್ಕಂಥದ್ದು, ಈ ದೇಹದಲ್ಲಿ ಏನೇನು ಕಾಣಬಹುದು ಅನ್ನೋದಕ್ಕೆ. ಬಸವಣ್ಣನವರ ಒಂದು ಘಟನೆ ಹೇಳ್ತೇನೆ ನಿಮಗೆ. ಸಿಂಗಿರಾಜನ ಪುರಾಣದಲ್ಲಿ ಬರ್ತದೆ. ಸಿಂಗಿರಾಜನ ಪುರಾಣದಲ್ಲಿ ಒಂದು ಘಟನೆ ಬರ್ತದೆ. ಬಸವಣ್ಣವ್ರಿಗೆ ಎಷ್ಟು ದೊಡ್ಡ ಶಕ್ತಿ ಇತ್ತು ಅನ್ನೋದಕ್ಕೆ. ವಿಜ್ಞಾನ ಆಸ್ಥಾನದಲ್ಲಿ ಬಸವಣ್ಣನವರು ದಂಡನಾಯಕರಾಗಿರುವಂತಹ ಸಂದರ್ಭದಲ್ಲಿ ಏನಾಗ್ತದೆ, ಸಿಂಹಳ ರಾಜ, ಭಾರತದ ಸಿಂಹಳ ಇದೆಯಲ್ಲ, ಈಗದ ಶ್ರೀಲಂಕಾ ಇದೆಯಲ್ಲ, ಆ ಸಿಂಹಳದ ರಾಜ ಏನು ಮಾಡ್ತಾನೆ, ದಕ್ಷಿಣ ಭಾರತದ ಮುಖಾಂತರ ಬಂದು ಕಳಚೂರಿಯದ ರಾಜ್ಯದ ಹತ್ರ ಯುದ್ಧವನ್ನು ಸಾರ್ತಾನೆ. ಯುದ್ಧ ಸಾರ್ತಾನೆ. ಕಳಚೂರಿಯದ ರಾಜ್ಯ ಇರ್ತದೆ, ಕಲ್ಯಾಣದಲ್ಲಿ ಇರ್ತದೆ. ಅದಕ್ಕೆ ಯಾರು ರಾಜನಾಗಿರ್ತಾನೆ, ಕಳಚೂರಿಯದ ರಾಜ ಬಿಜ್ಜಳನಾಗಿರ್ತಾನೆ. ಬಸವಣ್ಣ ದಂಡನಾಯಕನಾಗಿರ್ತಾನೆ. ದಂಡನಾಯಕರಾಗಿರ್ತಕ್ಕಂಥ ಬಸವಣ್ಣನವರನ್ನ ಬಿಜ್ಜಳ ಕರೆದು ಹೇಳ್ತಾರ, ಬಸವಣ್ಣ, ಸಿಂಹಳ ರಾಜ್ಯ ನಮ್ಮ ಕಳಚೂರಿಯದ ಬಾರ್ಡರ್ ಹತ್ರ ಬಂದು ನಿಂತಿದ್ದಾರಂತೆ, ನಮ್ಮ ಸೀಮೆಯ ಹತ್ತಿರ ಬಂದು ನಿಂತಿದ್ದಾರೆ, ನಮ್ಮ ಸೀಮೆಯ ಹತ್ತಿರ ಬಂದು ನಮ್ಮ ರಾಜ್ಯದ ಮೇಲೆ ಯುದ್ಧವನ್ನ ಸಾರಿದ್ದಾರೆ. ನೀನು ದಂಡನಾಯಕನಾಗಿದ್ಯಾ, ನೀನು ಇದಕ್ಕೆ ಉತ್ತರ ಏನು ಕೊಡ್ತೀಯ? ಆಗ ಬಸವಣ್ಣ ಹೇಳ್ತಾರೆ, ಬಿಜ್ಜಳ, ಯುದ್ಧ ಸಾರುವುದು ರಾಜರ ಧರ್ಮ, ಯುದ್ಧ ಸಾರುವುದೇ ರಾಜರ ಧರ್ಮ, ಯುದ್ಧವನ್ನು ಎದುರಿಸುವುದು ನಮ್ಮ ಧರ್ಮ. ಅವರು ಬಂದಿರೋದು ತಪ್ಪಲ್ಲ ಬಿಜ್ಜಳ, ವಿಚಾರ ಮಾಡೋಣ. ವಿಚಾರ ಮಾಡಿ ಮೊದಲು ಯುದ್ಧವನ್ನು ಸಾರಿರ್ತಕ್ಕಂತಹ ಆ ಸಿಂಹಳ ರಾಜನ ಹತ್ತಿರ ಹೋಗಿ ನಾನು ಮಾತಾಡಿಕೊಂಡು ಬರ್ತೇನೆ ಅಂತೇಳಿ ಬಸವಣ್ಣನವರು ಮಾಡ್ತಾರೆ. ಕುದುರೆ ಮೇಲೆ ಕುಳಿತುಕೊಂಡು ಹಾಗೇ ಸಿಂಹಳನ ರಾಜ್ಯದ ಹತ್ತಿರ ಬಾರ್ಡರ್ ಹತ್ರ, ಸೀಮೆ ಹತ್ತಿರ ಬರ್ತಾರೆ. ಅಲ್ಲಿ ಬಂದು ನಿಂತು ನೋಡ್ತಾರೆ. ನೋಡುವಂತಹ ಸಂದರ್ಭದಲ್ಲಿ ಸಿಂಹಳ ತನ್ನ ಎಲ್ಲ ಸೈನಿಕರನ್ನು ತೆಗೆದುಕೊಂಡು ಕಳಚೂರಿಯದ ರಾಜ್ಯದ ಮೇಲೆ ಯುದ್ಧವನ್ನು ಸಾರಿರ್ತಾನೆ. ಆ ಸಂದರ್ಭದಲ್ಲಿ ಸಿಂಹಳ ರಾಜ ಹೀಗೆ ನಿಂತಿರ್ತಾನೆ. ನಿಂತಿರುವಂತಹ ಸಂದರ್ಭದಲ್ಲಿ ಬಸವ ದಂಡನಾಯಕರು ಹೋಗಿ ಸಿಂಹಳ ರಾಜನನ್ನು ಕೇಳ್ತಾನೆ, ನೀನು ಯುದ್ಧವನ್ನು ಸಾರಿರೋದು ಸರಿಯೇ? ಹೌದು, ಸರಿ. ಅವಾಗ ಅವನು ಹೇಳ್ತಾನೆ ಸಿಂಹಳ ಮಂತ್ರಿಗೆ, ಮಂತ್ರಿ, ನಮ್ಮ ರಾಜ್ಯದ ಯುದ್ಧವನ್ನು ನೋಡಿ ಯುದ್ಧವನ್ನು ಎದುರಿಸಲಾರದೆ ದಂಡನಾಯಕರು ರಾಜ್ಯವನ್ನು ಒಪ್ಪಿಸಲು ಬಂದಿದ್ದಾರೆ, ರಾಜ್ಯವನ್ನು ಒಪ್ಪಿಸಲು ಬಂದಿದ್ದಾರೆ ಅಂತ. ಆವಾಗ ಬಸವಣ್ಣರು ಹೇಳ್ತಾರೆ, ಸಿಂಹಳ, ರಾಜ್ಯವನ್ನು ಒಪ್ಪಿಸಲು ಬಂದಿಲ್ಲ, ಯುದ್ಧ ಮಾಡಬೇಕಾದುದು ಕ್ಷತ್ರಿಯರ ಧರ್ಮ, ಯುದ್ಧ ಮಾಡುವುದು ಕ್ಷತ್ರಿಯರ ಧರ್ಮ. ಆದರೆ ಯುದ್ಧಕ್ಕೆ ರಾಜರು ಬರುವುದಿಲ್ಲ, ಮೊದಲು ದಂಡನಾಯಕರು ಬರುತ್ತಾರೆ. ಅದಕ್ಕಾಗಿ ನಾನು ಬಂದಿದ್ದೇನೆ, ಮೊದಲು ನಿನ್ನ ಯುದ್ಧ ಮುಗಿಲಿ,
ನನ್ನ ನಿನ್ನ ಯುದ್ಧದಲ್ಲಿ ಎಲ್ಲವೂ ಸೋತರೆ ಈ ಕಳಚೂರಿ ರಾಜ್ಯವನ್ನು ನಿನಗೆ ಒಪ್ಪಿಸುತ್ತೇನೆ, ಅದರಲ್ಲೇನು ದೊಡ್ಡ ಮಾತು ಅಂತ ಹೇಳ್ತಾರೆ. ಅವಾಗ ಸಿಂಹಳ ಹೇಳ್ತಾನೆ, ನಿನ್ನ ಜೊತೆಯಲ್ಲಿ ಯುದ್ಧ ಮಾಡುವುದು ಏನು ಅಂತಂದಾಗ 63 ಯುದ್ಧ, ಮಲ್ಲ ಯುದ್ಧ, ಕತ್ತಿ ವರಸೆ, ಕುದುರೆ ಸವಾರಿ, ಎಲ್ಲ ರೀತಿಯ ಯುದ್ಧಗಳು, ಬಾಣ ಬಿರುಸಿನ ಎಲ್ಲ ಯುದ್ಧಗಳು ಮುಗಿತದೆ. 62 ಯುದ್ಧ ಮುಗಿದ ಕೂಡಲೇ ಸಿಂಹಳ ಹೇಳ್ತಾನೆ, ಕಳಚೂರಿಯರ ರಾಜ್ಯ ಸೋತಿತು, ಬಾವುಟವನ್ನು ಹಾರಿಸು, ಕಹಳೆಯನ್ನು ಊದು, ಈ ರಾಜ್ಯವನ್ನು ಆಕ್ರಮಿಸು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಬಸವಣ್ಣ ಹೇಳ್ತಾನೆ, ಸಿಂಹಳ ತಡ್ಕೋ 62 ಯುದ್ಧ ಮುಗಿದದ, ಇನ್ನು ಒಂದು ಯುದ್ಧ ನಂದು ನಿಂದು ಉಳಿದದ. ಅದು ಏನು ಉಳಿದದ ಅಂತ ಕೇಳಿದ್ರೆ, ಇಲ್ಲ ನನ್ನ ನಿನ್ನ ಎದುರಿಗೆ ದೃಷ್ಟಿ ಯುದ್ಧ ನಡಿಬೇಕು. ಏನು ನಡಿಬೇಕು? ದೃಷ್ಟಿ ಯುದ್ಧ ನಡಿಬೇಕು. ಇದೊಂದು ಯುದ್ಧ ಇತ್ತು, ಒಬ್ಬರು ಕಣ್ಣು ಒಬ್ಬರು ನೋಡೋದು, ಇದಕ್ಕೊಂದು ಯುದ್ಧ. ನನ್ನ ನಿನ್ನ ಎದುರಿಗೆ ದೃಷ್ಟಿ ಯುದ್ಧ ಇದೆ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಸಿಂಹನೇ ಹೇಳ್ತಾನೆ, ಅದೇನು ದೊಡ್ಡ ಮಾತು, ನಿನ್ನ ಕಣ್ಣು ನಾನು ನೋಡೋದು, ನನ್ನ ಕಣ್ಣು ನೀನು ನೋಡೋದು, ಬಹಳ ಏನು ದೊಡ್ಡ ಮಾತು ಅಂತ ಹೇಳಿದ ಕೂಡಲೇ ಏನಾಗ್ತದೆ, ಆ ಸಂದರ್ಭದಲ್ಲಿ ಸಿಂಹಳ ಹಾಗೇ ನಿಂತ್ಕೊಳ್ತಾನೆ, ಎದುರಿಗೆ ಬಸವಣ್ಣ ನಿಂತ್ಕೊಳ್ತಾನೆ. ಇಬ್ಬರು ಒಬ್ಬರ ಕಣ್ಣು ಒಬ್ಬರ ದೃಷ್ಟಿಯನ್ನು ನೋಡ್ತಾ ಇರ್ತಾರೆ. ಇಬ್ಬರ ಕಣ್ಣು ಒಬ್ಬರ ಕಣ್ಣು ನೋಡ್ತಾ 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 ಇರುವಂತಹ ಸಂದರ್ಭದಲ್ಲಿ ಗೊತ್ತಿಲ್ಲದಂತೆ ಸಿಂಹಳ ರಾಜ ಹಾಗೇ ಕೆಳಗೆ ಬಿದ್ದು ಬಸವಣ್ಣನವರ ಪಾದದ ಹತ್ರ ನಿಂತಿರ್ತಾನ. ಇದು ಯೋಗವ ಮಾಡಿರ್ತಕ್ಕಂಥ ದೃಷ್ಟಿಕೋನ, ಅದು ಭೋಗದ ದೃಷ್ಟಿಕೋನ. ಯೋಗ ಮಾಡಿರುವ ದೃಷ್ಟಿ ಭೋಗದ ಕಡೆಯಿಂದ ತೆಗೆದುಕೊಂಡು ಹೀಗೆ ತೆಗೆದುಕೊಂಡು ಬರ್ತಾನೆ. ದೃಷ್ಟಿ ಮಾತ್ರದಿಂದ ಅನುಗ್ರಹಿಸಿ ಮನಪುರುಷ, ದೃಷ್ಟಿ ಪುರುಷ. ಈ ದೃಷ್ಟಿ ಪುರುಷ ಇದೆಯಲ್ಲ, ಇದು ಬಹಳ ದೊಡ್ಡದು. ಇದು ಸಾಮಾನ್ಯವಾದದಲ್ಲ. ಇದು ಬಸವಣ್ಣ ದೃಷ್ಟಿ ಮಾತ್ರದಿಂದ ಅನುಗ್ರಹಿಸ್ತಿದ್ರನು. ಹೀಗೆ ಕಣ್ಣು ನೋಡಿದ್ರೆ ಸಾಕು, ಭವ ಹರಿಬೇಕು. ನಮ್ಮ ಕಣ್ಣು ನೋಡಿದ್ರೆ ಹಾಗಲ್ಲ, ಈ ಸ್ವಾಮಿ ಯಾವಾಗ ಹೋಗ್ತಾನೆ. ನಮ್ಮ ಕಣ್ಣು ಹಂಗದ, ಅವ್ರ ಕಣ್ಣು ಏನಾಗಿತ್ತು? ಶಿವಲಿಂಗ. ಸರ್ವಾಂಗ ಲಿಂಗಿ ದಾಸೋಹ ಸಂಪನ್ನ. ಸರ್ವಾಂಗ ಲಿಂಗಿ ದಾಸೋಹ ಸಂಪನ್ನ ಬಸವಣ್ಣ. ದೃಷ್ಟಿ ಮಾತ್ರದಿಂದ ಅನುಗ್ರಹ, ಹಸ್ತ ಮಾತ್ರದಿಂದ ಅನುಗ್ರಹ, ನಾವಿಗೆ ಶಬ್ದದಿಂದ ಅನುಗ್ರಹ, ಕಿವಿಯ ಶಬ್ದದಿಂದ ಅನುಗ್ರಹ, ಹೃದಯದಿಂದ ಅನುಗ್ರಹ, ದೃಷ್ಟಿ ಮಾತ್ರದಿಂದ ಅನುಗ್ರಹ ಮಾಡುವಂತ ಶಕ್ತಿ ಇತ್ತು. ಇದು ಅತಿನಿ ಶಿವಯೋಗಿಗಳಲ್ಲಿ ಇತ್ತು, ಅರವಿಂದರಲ್ಲಿತ್ತು, ರಮಣ ಶ್ರೀಗಳಲ್ಲಿತ್ತು, ತೋಂಟದ ಯಡಿಯೂರ ಸಿದ್ಧಲಿಂಗೇಶ್ವರಲ್ಲಿತ್ತು, ಷಣ್ಮುಖ ಶಿವಯೋಗಿಗಳಲ್ಲಿತ್ತು, ಬಸವಣ್ಣನವರ ಹತ್ರ ಇತ್ತು, 770 ಜನ ಅಮರಗಣಗಳ ಹತ್ತಿರ ಇತ್ತು. ದೃಷ್ಟಿ ಮಾತ್ರ. ಬಸವಣ್ಣ ಹೀಗೆ ನೋಡಿದ್ರೆ ಸಾಕು. ಹರಳೆ ಹೀಗೆ ನೋಡ್ತಿದ್ದ, ಬಸವಣ್ಣ ಹೀಗೆ ನೋಡ್ತಿದ್ದ. ಶರಣು ಆ ಮುಗ್ಧ ಭಾವತೆ, ಕಣ್ಣು ಬಹಳ ಬಹಳ ಅದ್ಭುತವಾದಂತ ಶಕ್ತಿ ಕಣ್ಣಿನಲ್ಲಿ, ಬಹಳ ಅದ್ಭುತವಾದಂತ ಶಕ್ತಿ ಕಣ್ಣಿನಲ್ಲಿ. ಇಡೀ ಮನುಷ್ಯನ ಸರ್ವಾಂಗದ ಭಾವನೆಗಳು ಎಲ್ಲಿ ವ್ಯಕ್ತವಾಗ್ತಾ ಇರ್ತದೆ? ಕಣ್ಣಿನಲ್ಲಿ ವ್ಯಕ್ತವಾಗ್ತಾ ಇರ್ತದೆ. ಇಡೀ ಸರ್ವಾಂಗದ ಭಾವದ ವ್ಯಕ್ತಿತ್ವ ಎಲ್ಲಿ ಇರ್ತದೆ? ಕಣ್ಣಿನಲ್ಲಿ. ಹಾಲಿನಿಂದಡೆ ಸುಳಿದ ಗಾಳಿ ನಿಲ್ಲುವುದು, ಗಾಳಿನಿಂದಡೆ ಮನ ನಿಲ್ಲುವುದು, ಮನನಿಂದಡೆ ಬಿಂದು ನಿಲ್ಲುವುದು, ಬಿಂದುನಿಂದಡೆ ತಾ ನಿಲ್ಲುವುದು. ಹಾಲಿನಿಂದಡೆ ಸುಳಿದ ಗಾಳಿ ನಿಲ್ಲುವುದು, ಗಾಳಿನಿಂದಡೆ ಮನ ನಿಲ್ಲುವುದು, ಮನನಿಂದಡೆ ಬಿಂದು ನಿಲ್ಲುವುದು, ಬಿಂದುನಿಂದಡೆ ತಾ ನಿಲ್ಲುವುದು. ನೋಡ, ಕಣ್ಣಿನ ಶಕ್ತಿ ಇದೆಯಲ್ರಿ, ಇಟ್ ಇಸ್ ವೆರಿ ಬ್ಯೂಟಿಫುಲ್. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವೆಲ್ಲವೂ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ಇದನ್ನೆಲ್ಲ ಬಿಟ್ಟಿದ್ದೀರಿ. ಹಾಗಾಗಿ ಗುರುವಿನಲ್ಲಿ ಮೊಟ್ಟ ಮೊದಲನೆಯ ಶಕ್ತಿ ಯಾವುದು? ಕುಕ್ಕುಟ ನ್ಯಾಯ. ಎರಡನೇದು ಮತ್ಸ್ಯನ್ಯಾಯ, ಮೂರನೇದು ಕೂರ್ಮನ್ಯಾಯ. ಕೂರ್ಮ ಅಂದ್ರೆ ಏನ್ರಿ? ಏನ್ರವ? ಕೂರ್ಮ ಅಂದ್ರೆ ಏನು ಹೇಳ್ರವ? ದೇವಸ್ಥಾನಕ್ಕೆ ಹೋಗಿದ್ರ ಇಲ್ಲ? ಎಣ್ಣೆ ತಗೊಂಡು ಹೋಗಿದ್ರ ಇಲ್ಲ? ಅಕ್ಕಿ ಹಿಡ್ಕೊಂಡು ಹೋಗಿದ್ರ ಇಲ್ಲ? ದೇವಸ್ಥಾನ ಒಳಗೆ ಹೋಗಬೇಕಾದ್ರೆ ದ್ವಾರ ಬಾಗಿಲ ಕೆಳಗಡೆ ಏನ್ ಹಾಕಿರ್ತಾರೆ? ಏನ್ ಹಾಕಿರ್ತಾರೆ? ಆಮೆ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ? ಅದ್ರ ಮ್ಯಾಗ ಇಷ್ಟು ಎಣ್ಣೆ ಚೆಲ್ಲೋದು, ಸಕ್ಕರೆ ಹೋಗಿ ಹಿಂದುಗಡೆಯಿಂದ ವಯಸ್ಸಾದ ಮುದುಕರು ಬಂದ್ರೆ ಜಾರು ಬಿಡೋದು. ನಮ್ ಜನ ಇಷ್ಟೇ ಮಾಡಿರೋದು. ಯಾಕೆ ಆಮೆ ಏನಿಟ್ಟಿದ್ದಾರೆ ಅಲ್ಲಿ? ಆಮೇಲೆ ಹೀಗೆ ಮುಟ್ಟಿದ್ರೋ ಇಲ್ಲೋ, ತಲೆ 64 ಕಾಲುಗಳು ಹೀಗೆ ಹಿಡ್ಕೊಂಡು ಬಂಡೆ ರೀತಿಯಲ್ಲಿ ಕುಡ್ಕೊಂಡು ಬಿಡ್ತದ ಅದು ಆವಿ. ಪೂರ್ಣ ಇದೆಯಲ್ಲ, ಹೀಗೆ ಮುಟ್ಟಿದ್ರೆ ಅದು ಗೊತ್ತಾಗೋದಿಲ್ಲ, ಅಷ್ಟು ಏಕಾಗ್ರತೆಯಿಂದ ಕುತ್ಕೊಂಡಿರುತ್ತೆ. ಹಾಗೆ ನೀನು ದೇವಸ್ಥಾನದ ಒಳಗಡೆ, ಮಠ
ರಥದ ಒಳಗಡೆ ಮಂದಿರದ ಒಳಗಡೆ ಪ್ರವೇಶವಾಗುವಾಗ ನಿನ್ನ ಪಂಚಜ್ಞಾನೇಂದ್ರಿಯಗಳನ್ನತಕ್ಕಂಥ 5 ಶಕ್ತಿಗಳನ್ನ ಒಳಗಡೆ ಬಹಳ ಭದ್ರವಾಗಿ ಇಟ್ಟುಕೊಂಡು ಬಂಡೆಯ ಹೃದಯದಲ್ಲಿ ಬಂದು ನನ್ನನ್ನು ಪ್ರಾರ್ಥಿಸಪ್ಪ, ಚಂಚಲ ಹೃದಯದಲ್ಲಿ ಬರಬೇಡ. ಎಷ್ಟು ಎಷ್ಟು ಫಿಲಾಸಫಿಕಲ್ ಇಟ್ಟಿದ್ದಾರೆ ಈ ಜಗತ್ತಿನಲ್ಲಿ ತತ್ವಜ್ಞಾನ ವೇತ್ತರು ಅನ್ನತಕ್ಕಂಥ. ಬಂಡೆ ಆಮೇಲೆ 5 ಜ್ಞಾನೇಂದ್ರಿಯ ಶಕ್ತಿಗಳು ಒಳಗೆ ಹೋಗ್ಬಿಡ್ಬೇಕು, ಈಗ ಹಿಡ್ಕೊಂಡ್ಬಿಡ್ಬೇಕು. ಇದಕ್ಕೆ ಕೂರ್ಮನ್ಯಾಯ. ಇದು ಕೂರ್ಮನ್ಯಾಯ ಏನು ಅಂತಂದ್ರೆ ಗುರು ಹೇಗಿರ್ತಾನೆ ಅಂತಂದ್ರೆ, ಈ ಆಮೆ ಏನು ಮಾಡ್ತದೆ, ಸಮುದ್ರದ ತೀರದಲ್ಲಿ ಮೊಟ್ಟೆಯನ್ನು ಇಡುತ್ತದೆ. ಸಮುದ್ರದ ತೀರೆಯಲ್ಲಿ ಮೊಟ್ಟೆಗಳನ್ನು ಇಟ್ಟು ಏನು ಮಾಡ್ತದ, ಹೊರಟೋಗ್ಬಿಡ್ತದೆ. ನೀವು ಡಿಸ್ಕವರಿ ಆಫ್ ಚಾನಲ್, ಇಂಟರ್ನ್ಯಾಷನಲ್ ಆಫ್ ಚಾನಲ್, ಅನಿಮಲ್ ಫ್ಲಾಕ್ಸ್ ಚಾನಲ್ಸ್ಗಳು ನೋಡಿದಾಗ ಗೊತ್ತಾಗ್ತದೆ ಪ್ರಾಣಿಗಳ ವಿಭಿನ್ನವಾದಂಥ ಮನಸ್ಸುಗಳು, ಪ್ರಾಣಿಗಳಲ್ಲಿರ್ತಕ್ಕಂಥ ಅಂತರ್ಶಕ್ತಿಗಳು, ಪ್ರಾಣಿನಲ್ಲಿರ್ತಕ್ಕಂತಹ ಅಗೋಚರವಾದಂತಹ ಶಕ್ತಿಗಳು. ಅದಕ್ಕಾಗಿ ಅಲ್ಲಿ ಹೇಳ್ತಾರೆ, ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಮಾನವನಾಗಿ ಹುಟ್ಟಿದ ಬಳಿಕ ಶಿವ ಚಿಂತೆ ಶಿವ ಧ್ಯಾನವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ. ವಾಯುಗುಣವ ಸರ್ಪ ಬಲ್ಲದು, ವಾಯುವನ್ನೇ ಆಹಾರವಾಗಿ ಮಾಡಿಕೊಂಡು 20 ರಿಂದ 25 ದಿವಸ ಬದುಕುವಂತ ಶಕ್ತಿ ಯಾವುದಕ್ಕಿದೆ ಅಂತಂದ್ರೆ ಹಾವಿಗಿದೆ. ಆಹಾರ ಇಲ್ಲದೆ ಬದುಕುವ ಪ್ರಾಣಿ, ಅದರಷ್ಟು ಶಕ್ತಿ. ಬೇರಿನಲ್ಲಿ ಇರ್ತದಲ್ಲ ಹಾವು, ಬೇರಿನಲ್ಲಿ ಇರುವಂತ ಹಾವು ಏನು ಮಾಡ್ತಾರೆ, ಹೊಲದಲ್ಲಿ ಬರ್ತಕ್ಕಂಥ ರೈತ ಆ ಕಡೆಯಿಂದ ಬರ್ತಿದ್ರೆ ಹಾವು ಈಗ ಎತ್ತು ಕುತ್ಕೊಂಡ್ಬಿಡ್ತಾರೆ, ಎಡೆ ಎತ್ತಿ. ಯಾರೋ ಕೇಳಿದ್ರಂತೆ, ಎಡೆ ಎತ್ತಿ ಯಾಕೆ ಕುತ್ಕೊಂಡೆ? ಏನಿಲ್ರಿ, ಆ ಮನುಷ್ಯನಿಂದ ಬರಕತ್ತಾನ, ಗಾಳಿ ಒಳಗಡೆ ಮನುಷ್ಯನ ದೇಹದ ವಿಷದ ಗಾಳಿ ಬಂದು ನನ್ನ ಮೂಗು ಬಡಿಯಕತ್ತದ, ನನ್ನ ಹಲ್ಲಲ್ಲ ಮಾತ್ರ ವಿಷ ಅದ, ಅವನ ಮೈಯಾಗೆಲ್ಲ ವಿಷ ಆಯಿತು. ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು. ಇರುವೆ ಅಂತಂದ್ರೆ ಮಧುರ ಗುಣ ಗೊತ್ತು. ನಮ್ಮವ್ವ ಯಾವ ಡಬ್ಬೆ ಗುಂಡೆ ಮಾಡಿಟ್ಟಿದ್ರು ಒಳಗೆ ಕೂರ್ತದ, ಅದಕ್ಕೆ ಯಾರು ಇನ್ವಿಟೇಷನ್ ಕೊಡ್ಬೇಕಾಗಿಲ್ಲ. ಅದು ಮೇಲಿಂದ ಕೆಳಗೆ ಬರ್ತಾ ಇರ್ತದೆ, ಕೆಳಗಿಂದ ಮೇಲೆ ಹೋಗ್ತಾ ಇರ್ತದೆ. ಮೇಲಿನಿಂದ ಕೆಳಗೆ ಇಳಿತಾ ಇರ್ತದೆ, ಕೆಳಗಿಂದ ಅವ್ನು ಇರುವೆ ಒಂದು ಬಾಯಲ್ಲಿ ಇಟ್ಕೊಂಡು ಈಗ ಹೋಗ್ತಾ ಇರುತ್ತೆ. ಆ ಇರುವೆ ಈ ಇರುವೆ ಎರಡು ಟಚ್ ಆಗ್ತದೆ, ಟಚ್ ಆದ ಕೂಡ ಅದೇ ಹೇಳ್ತದೆ ಇಟ್ ಇಸ್ ರೋಡ್ ಕ್ಲಿಯರ್, ನೀನು ಹೋಗು ಅಂತ. ಅದು ರೋಡ್ ಕ್ಲಿಯರ್ ಅಂತ ಹೇಳ್ತದೆ, ಇದು ಹೋಗ್ತಾ ಇರುತ್ತೆ. ನಾವ್ ಈ ಕಡೆಯಿಂದ ಬಂದು ಗಣೇಶ ಮೈದಾನದಲ್ಲಿ ಸ್ವಾಮಿಗಳದೆಲ್ಲ ಪ್ರವಚನ ನಡೆದ ಅಂತ ಅದು ಆ ಕಡೆ ಕಂಡು. ಮಧುರ ಗುಣವ ಇರಬೇಕು, ನಮ್ದು ಸಂಘ ಜೀವಿ ಆಗಬೇಕು ಬದುಕು. ಪ್ರಾಣಿಗಳನ್ನ ನೋಡಿ ಬದುಕುವ ಕ್ರಿಯೆಯನ್ನು ತಂದಿಟ್ಟರು ಶರಣರು. ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಗೋತ್ರದ ಗುಣ ಕಾಗೆಗೆ ಮಾತ್ರ ಗೊತ್ತು. ಕಾಗೆಯಲ್ಲಿ ಇರ್ತಕ್ಕಂತಹ ಸಂಘ ಜೀವಿತನ ಈ ಜಗತ್ತಿನಲ್ಲಿ ಯಾರಲ್ಲೂ ಇಲ್ಲ ಅನ್ನತಕ್ಕ ನೋಡ್ಬೇಕು. ಇಷ್ಟ ಅನ್ನ ಹೀಗೆ ಎಸ್ತು ಬಿಡ್ರಿ, ಕಾಗೆ ಓಡಿ ಬಂದು ಕಾ 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 ಅಂತ ಎಲ್ಲ ಹೀಗೆ ಹಂಚ್ಕೊಂಡು ತೀರ್ತದ. ಕಾಗೆಗೆ ಒಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲವನು, ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೇ ತನ್ನ ಕುಲವನ್ನೆಲ್ಲವನು. ಶಿವಭಕ್ತನಾಗಿದ್ದು ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕಷ್ಟ ಕಾಣ ಕೂಡಲ ಸಂಗಮ ದೇವ ಅಂತ. ಏನ್ರಿ, ಪ್ರಾಣಿಗಳ ಜೀವನವನ್ನು ನೋಡಿರ್ತಕ್ಕಂಥದ್ದು ಶರಣರು. ಅದಕ್ಕೆ ಶರಣರ ದೃಷ್ಟಿಕೋನ ಇದೆಯಲ್ರಿ, ಬಹಳ ದೃಷ್ಟಿಕೋನ. ಕಾಗೆ ಬಹಳ ದೊಡ್ಡ ಪ್ರಾಣಿ, ದಾಸೋಹ ಮುಕ್ತಿ ಇರೋದು. ಬಸವಣ್ಣ ಬರುವ ಪೂರ್ವದಲ್ಲಿ ಪ್ರಾಣಿಗಳಿಗೆ ಸಹ ಮುಕ್ತಿ ಇರ್ಲಿಲ್ರಿ. ಬಸವಣ್ಣ ಬರುವ ಪೂರ್ವದಲ್ಲಿ ಪ್ರಾಣಿಗಳಿಗೂ ಮುಕ್ತಿ ಇರ್ಲಿಲ್ರಿ. ಪ್ರಾಣಿಗಳೆಲ್ಲ ಹಂಗೆ ಬಳಲ್ತಿದ್ರು. ಕಾಗೆ, ಕನಿಷ್ಠ ಅಂತಾರಲ್ಲ, ಅಂತಿರಲ್ಲ ನೀವಲ್ಲ, ಅಂತಿರಲ್ಲ. ಕಾಗೆ, ಕನಿಷ್ಠ, ದರಿದ್ರ. ಈಗ ಸತ್ತಾಗ ಪಿಂಡ ಇಡ್ತೀವಿ, ಇಟ್ಟು ಕೂಡಲೇ ತಂದೆ ತಾಯಿಗಳು ಯಾವ್ದಾರು ಸತ್ತಾಗ ಪಿಂಡ ಇಡ್ತಾರೆ. ಇಟ್ಟು ಕೂಡಲೇ ಕಾಗೆ ಬಂದು ತಿಂದ ಕೂಡಲೇ ನಮಾಜ್ಯ ತಿಂದ ಅಂತೀವಿ, ಅಂತಾರಲ್ಲ. ನಮಾಜ್ಯ ತಿಂದ ಮತ್ ನೀನ್ ಮನೆಯೊಳಗೆ ಬಂದ ನಿಮಾಜ್ಯ ಬಂದ ಅಂತ ಹಾಕಿರ್ಬಾರ್ದು. ಏನ್ರಿ, ಅದಕ್ಕೆ ಬುದ್ಧಿ ಭ್ರಮಣೆ ಆಗಿದೆ, ಮತಿಗೆ ಮಂಗಳ ಇಲ್ಲ. ನನಗೆ ಅರ್ಥ ಆಯ್ತದೆ. ಹೊರಗಡೆ ಅನ್ನ ಇಟ್ಟು ಕೂಡ ನಮ್ಮ ಅಜ್ಜ ಬಂದ, ನಮ್ಮ ಅವ್ವ ಬಂದ, ನಮ್ಮ ಸತ್ತವನು ಬಂದ, ಮನೆಯೊಳಗೆ ಬಂದ್ರ ಕಾಗೆ ಅನಿಷ್ಟ ಅಂತ ಹೇಳ್ತಾರೆ. ಕಾಗೆ ಅನಿಷ್ಟ ಅಲ್ಲ, ನಮ್ಮ ಮನಸ್ಸು ಅನಿಷ್ಟ, ನಮ್ಮ ಮನಸ್ಸುಗಳು ಅನಿಷ್ಟ. ಕಾಗೆ ಏನ್ ಮಾಡ್ತದೆ, ಹಾರಾಡ್ತಾ ಇರ್ತದೆ, ಏನ್ ಮಾಡ್ಬೇಕು, ಅದನ್ನ ಪಕ್ಷಿ ಅದು. ಶಿವಭಕ್ತರಾಗಿದ್ದು ಭಕ್ತಿ ಪಕ್ಷವಿಲ್ಲದಿದ್ದಾರೆ ಆ ಕಾಗೆ ಕೋಳಿಗಳಿಗಿಂತ ಕಷ್ಟ. ಎಂತಹ ಬ್ಯೂಟಿಫುಲ್ ಪ್ರಾಣಿಗಳ ಮೇಲೆ ದಯಾಮಯವಾಗಿರ್ತಕ್ಕಂಥ ಚಿಂತನೆ ಮಾಡ್ತಾರೆ. ಆ ಕಾಗೆ ಎಷ್ಟು ದೊಡ್ಡದದು,
ಈ ಸಹಕಾರ ಸಂಘದವರು ಇನ್ಮೇಲೆ ಯಾರಾದ್ರೂ ಬ್ಯಾಂಕ್ ತೆಗಿಯೋರು ಕಾಗೆ ಚಿತ್ರ ಇಟ್ಕೋಬೇಕು. ಅವ್ರು ಬಿಟ್ಟು ಎರಡು ಕೈ ಇಟ್ಕೊಂಡಿರ್ತಾರ, ನನ್ನ ಕೈ ನಿನ್ನ ಕೈ ಸೈ, ಆಮೇಲೆ ಎಲ್ಲ ಬುರ್ಬುಸ್. ಇವ್ರ ಕೈ ಅವ್ರ ಕೈ ಎರಡು ಸೇರಿರ್ತದ, ಸೊಸೈಟಿ ಆಗಿರ್ತದ. ಆಮೇಲೆ ಯಾರು ತಿಂದ್ರು ಬುರ್ಬುಸ್, ಕಾಗೆ ಚಿತ್ರ ಇಟ್ಕೊಳ್ಬೇಕಾಗ್ತದೆ. ಕಾಗೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಒಂದೊಂದು ಗುಣ ಪ್ರಾಣಿಗಳಲ್ಲಿದೆ. ಇರುವೆಯಲ್ಲಿರುವಂತ ಶಕ್ತಿ ಸಾಮಾನ್ಯವಾದದಲ್ಲ. ಎಂತಹ ಶಕ್ತಿ ಇದೆ ಇರುವೆಯಲ್ಲಿ ಅಂತಂದ್ರೆ, ಇಟ್ ಇಸ್ ಜಾಕ್ ಫ್ರೂಟ್ಸ್ ಅಂತ ಒಂದು ಹಣ್ಣು ಬರ್ತದೆ, ಹಲಸಿನ ಹಣ್ಣು, ಮಲೆನಾಡಿನಲ್ಲಿ ಬೆಳೀತದೆ. ಇಟ್ ಇಸ್ ಜಾಕ್ ಫ್ರೂಟ್ಸ್ ಅಂತ. ಮುಳ್ಳು 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 ಇರ್ತದೆ ಹಲಸಿನ ಹಣ್ಣು. ಹಲಸಿನ ಹಣ್ಣು ಯಾವ ಮರದಲ್ಲಿ ಮರದ ಹತ್ತಿರ ಯಾವ ಕೊಂಬೆ ಒಳಗಡೆ ಯಾವ ಟೊಂಗೆ ಒಳಗಡೆ ಯಾವ ಹಣ್ಣಾಗಿದೆ ಅಂತ ಹಲಸಿನ ಹಣ್ಣಿನ ಬುಡದಲ್ಲಿ ಬೇರನ್ನ ಮೂಸಿ ಇರುವೆ ಹೋಗಿ ಮೇಲೆ ಊಟ ಮಾಡ್ತಾರೆ. ಶಕ್ತಿ ಮೇಲೆ ಹೋದ್ಮೇಲೆ ಅಲ್ಲ ಆ ಹಣ್ಣು ಸಿಗಲಿಲ್ಲ ಅಂದ್ರೆ ಇರುವೆ ಸಾಯೋದೇ ಅಲ್ಲ. ಅಂದ್ರೆ ಗ್ರಹಣ ಶಕ್ತಿ ಇರುವೆಗೆ, ಗ್ರಹಣ ರುಚಿಸುವ ಶಕ್ತಿ, ಗ್ರಹಣ ಇದೆಯಲ್ಲ, ಘ್ರಾಣೇಂದ್ರಿಯ ಶಕ್ತಿ ಇರುವೆ ಒಳಗೆ. ಇವೆಲ್ಲ ಒಂದೊಂದು ಪ್ರಾಣಿಯಲ್ಲಿ ಇರ್ತದಲ್ಲ. ಹಾಗೆ ಈ ಆನೆ ಏನು ಮಾಡ್ತದೆ, ಮೊಟ್ಟೆ ಇಡುತ್ತದೆ. ಮೊಟ್ಟೆ ಇಟ್ಟ ಮೇಲೆ ಏನ್ ಮಾಡ್ತದೆ, ಮರಿ ಆಗೋದಿಲ್ಲ. ಮರಿ ಆಗದೇ ಇಲ್ಲ ಅಂತಲ್ಲ, ಬಿಸಿಲಿನ ತಾಪದ ರೇಂಜಿಗೆ ಯಾವಾಗ ಮರಿ ಆಗಬೇಕು ಮರಿ ಆಗ್ತದೆ. ಸಮುದ್ರದ ತೀರದಲ್ಲಿ, ಸಮುದ್ರ ಆಗದ ತೀರದಲ್ಲಿ ಯಾವಾಗ ಮರಿಗಳಾಗ್ತದೆ, ಮರಿಗಳಾದ ಕೂಡಲೇ ಏನಾಗ್ತದೆ, ಆ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮರಿಗಳು ಏನು ಮಾಡ್ತಾವ, ಹಸಿವಿನ ಆಸೆಗೋಸ್ಕರ ತನ್ನ ತಾಯಿಯನ್ನ ನೆನೆಸಲಿಕ್ಕೆ ಪ್ರಾರಂಭ ಆಗ್ತದ. ಯಾವುದೋ ಒಂದು 200 ಕಿಲೋಮೀಟರ್ ದೂರದ ಸಮುದ್ರದ ಹತ್ತಿರ ಇರುವ ತಾಯಿಗೆ ಈ ಮಗುವಿನ ಭಾವ ಅರ್ಥ ಆಗ್ತದೆ. ಅಲ್ಲಿಂದ ಆಹಾರ ಕಳಿಸ್ತದೆ. ಇಟ್ ಇಸ್ ಥಾಟ್ ಬೇಸ್, ಅಂತರಂಗದ ತರಂಗದ ಧ್ವನಿಗಳ ಕ್ರಿಯೆ. ಇದು ಗುರುವಿನಲ್ಲಿ ಇರ್ತಕ್ಕಂಥ ಅಂತರಂಗದ ತರಂಗದ ಧ್ವನಿಗಳ ಕ್ರಿಯೆ ಅಂತಾರೆ. ಅಂದ್ರೆ ನಮ್ಮ ಆತ್ಮ ನಿಮ್ಮ ಆತ್ಮ, ಈಗ ಗುರುವಿನ ಆತ್ಮನಿಗೂ ಶಿಷ್ಯನ ಆತ್ಮನಿಗೂ ಸಂಬಂಧ ಇರಬೇಕು. ಶಿಷ್ಯನಿಗೆ ಏನಾದ್ರೂ ತೊಂದರೆ ಆಯಿತು ಅಂದ್ರೆ ಗುರುವಿಗೆ ಗೊತ್ತಾಗಬೇಕು. ಗುರು ಅಲ್ಲಿಂದ ಅನುಗ್ರಹಿಸುವಂತ ಶಕ್ತಿ ಇರಬೇಕು. ಅಂತಹ ಗುರು ಇರಬೇಕು. ನಾವಾಗಲ್ಲ, ಈ ಕಡೆಯಿಂದ ಬಂದ್ರೆ ನೀವು ಆ ಕಡೆಯಿಂದ ಹೋಗ್ತೀರಿ, ಎಲ್ಲಿ ರೊಕ್ಕ ಕೇಳ್ತಾನ. ಇವತ್ತಿನ ಗುರುವಿನ ಕತೆ. ಶಕ್ತಿ ಇಲ್ಲದಿರುವುದರಿಂದ ಸಮಾಜದಲ್ಲಿ ಕೆಟ್ಟಿದೆ. ಗುರುವಿನಲ್ಲಿ ಸಾಧನೆಯ ಕೊರತೆ, ಗುರುಗಳಲ್ಲಿ ಸಾಧನೆಯ ಕೊರತೆ. ಇವತ್ತು ಕಲ್ಯಾಣದ ಪಟ್ಟಣದಲ್ಲಿ ನೀಡುವವರುಂಟು, ಬೇಡುವವರಿಲ್ಲದೆ ನಾನು ಬಡವನಾದನೆಯ. ನೀಡುವವರುಂಟು, ಬೇಡುವವರಿಲ್ಲದೆ ನಾನು ಬಡವನಾದನೆಯ. ಇವತ್ತು ಬೇಡುವವರುಂಟು, ನೀಡುವವರಿಲ್ಲದೆ ನಾನು ಬಡವನಾದನೆಯ. ಎಷ್ಟು ವ್ಯತ್ಯಾಸ ಅದ ನೋಡ್ಬೇಕು. ಇವತ್ತಿನ ವಿಚಾರಧಾರ ಇದೆಯಲ್ಲ, ಸರಿಯಾಗಿ ಗುರುವನ್ನ ಆಯ್ಕೆ ಮಾಡ್ಕೋಬೇಕ್ರಿ. ಕಂಡು ಗುರುನ ಆಯ್ಕೆ ಮಾಡ್ಕೋಬಾರ್ದು. ನೀವು ಅನ್ಬೋದು, ಏನ್ರಿ ಹಾಗಾದ್ರೆ ಗುರುಗಳಲ್ಲಿ ಆ ಶಕ್ತಿ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಗೊತ್ತಾಗ್ತದೆ, ಸುಮ್ಮನೆ ಹಾಗೆ ಸಮೀಪ ಇರ್ಬೇಕಷ್ಟೇ. ಒಂದೇ ಸಲ ಗೊತ್ತಾಗೋದಿಲ್ಲ. ಹಾಗೆ ಸುಮ್ಮನೆ ಇರ್ಬೇಕು, ಸಾಮೀಪ್ಯದಲ್ಲಿ ಇರ್ಬೇಕು. ಗುರುವಿನ ಶಕ್ತಿ ಆಗಿರ್ತಂದ್ರೆ ವಸಂತದ ಗಾಳಿಯಂತೆ ತಂಪಾದ ರೀತಿಯಲ್ಲಿ ಇರ್ತದೆ. ಬಸವಣ್ಣನ ಹತ್ರ ಮುಕ್ತ ಸಂಘ ಸುಮ್ಮನೆ ಇರ್ತಿದ್ದ. ಪ್ರಭುದೇವರಿಗೆ ಬಸವಣ್ಣನ ಶಕ್ತಿ ಗೊತ್ತಿತ್ತು. ಪ್ರಭುದೇವರಿಗೆ ಬಸವಣ್ಣನ ಶಕ್ತಿ ಏನು ಅಂತ ಗೊತ್ತಿತ್ತು. ಮಹಾದೇವಿಗೆ, ಅಕ್ಕ ಮಹಾದೇವಿಗೆ ಬಸವಣ್ಣನವರ ಶಕ್ತಿ ಏನು ಅಂತ ಗೊತ್ತಿತ್ತು. ಪ್ರಭುದೇವರಿಗೆ ಮಹಾದೇವಿ ಶಕ್ತಿ ಏನು ಅಂತ ಗೊತ್ತಿತ್ತು. ಯಾಕೆಂತಂದ್ರೆ ಅದು ಶಕ್ತಿ ಮಾತ್ರದಿಂದ ಒಬ್ಬ ಗುರುವನ್ನ ತಿಳಿದುಕೊಳ್ಳಬಲ್ಲ, ಒಬ್ಬ ಸಾಧಕನನ್ನ ತಿಳಿದುಕೊಳ್ಳಬಲ್ಲ, ಒಬ್ಬ ವ್ಯಾಪಾರಿಯನ್ನ ತಿಳಿದುಕೊಳ್ಳಬಲ್ಲ, ಒಬ್ಬ ವ್ಯಾಪಾರಿಯನ್ನು ತಿಳಿದುಕೊಳ್ಳಬಲ್ಲ, ಒಬ್ಬ ಭಕ್ತನನ್ನ ತಿಳಿದುಕೊಳ್ಳಬಲ್ಲ, ಒಬ್ಬ ಗುರು ಒಬ್ಬ ಶಿಷ್ಯನನ್ನ ತಿಳಿದುಕೊಳ್ಳಬಲ್ಲ. ಹಾಗೆ ಅಂತರಂಗದ ತರಂಗದ ಧ್ವನಿ. ನೀವು ಪಾಂಡಿಚೇರಿಗೆ ಹೋದರೆ ಗೊತ್ತಾಗ್ತದೆ. ಅರವಿಂದರು ಒಂದೇ ರೂಮಲ್ಲಿ ಇದ್ರು. ಆ ಸಂದರ್ಭದಲ್ಲಿ, ರೂಮಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತಿಗೂ ಪಾಂಡಿಚೇರಿಯೊಳಗೆ ಅರವಿಂದರ ಹೆಜ್ಜೆ ಮೂಡಿದೆ. ಒಂದೇ ರೂಮಲ್ಲಿ ವಾಕಿಂಗ್ ಮಾಡ್ತಿದ್ರು. ಅಲ್ಲಿಂದ ಅರವಿಂದರ ಧ್ಯಾನ ಅಂತಂದ್ರೆ ಅಷ್ಟು ದೊಡ್ಡ ಧ್ಯಾನಾಸಕ್ತರಾಗಿ ಕೂತ್ಕೊಳ್ತಿದ್ರು. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಶಿಷ್ಯ ಬಂದು ಕೇಳದಂತೆ ಅರವಿಂದರ ಹತ್ರ, ಗುರುಗಳೇ, ನೀವಿಷ್ಟು ದಿನ ಧ್ಯಾನ ಮಾಡ್ತಾನೆ ಇದ್ದೀರಿ, ನಮ್ಮ ಬಡತನನೇ ಹೋಗಿಲ್ಲ, ಮೈಗೆ ಬಟ್ಟೆನೇ ಇಲ್ಲ, ಹೇಗೆ ನಾವು ಬದುಕೋದು ಅಂತ ಕೇಳಿದ್ರೆ ಅರವಿಂದ್ರ ಹೇಳದಂತೆ, ಯಾಕೆ ಚಿಂತೆ ಮಾಡ್ತೇಪ್ಪ, ಮುಂದೆ ಬರ್ತಾಳೆ, ಸಾಮಾನ್ಯವಾದವಳು ಬರೋದಿಲ್ಲ, ಇಡೀ ಬಡತನವನ್ನೇ ನೀಗಿಸುವಂತಹ ಒಂದು ಶಕ್ತಿ ಬರ್ತದೆ ಅಂದ್ರಂತೆ. ಇಂಗ್ಲೆಂಡಿನಿಂದ ಮಾತಾಜಿ ಬಂದಂತ ಇಡೀ ಅರವಿಂದ ಆಶ್ರಮದಲ್ಲಿ ಇಡೀ ಅರವಿಂದರನ್ನು ಇಡೀ ಜಗತ್ತಿಗೆ ತೆಗೆದುಕೊಂಡು ಹೋದ್ರಂತೆ. ಗುರು ಕಾಯಬೇಕಾಗ್ತದೆ ಶಿಷ್ಯನು. ರಾಮಕೃಷ್ಣ ಪರಮಹಂಸರು ಸಾಮಾನ್ಯವಾದ ಗುರುಗಳಲ್ಲ.
ಆದರೆ ಕೊಟ್ಟಂತ ಶಕ್ತಿ ಒಂದೇ ಒಂದು, ಸ್ವಾಮಿ ವಿವೇಕಾನಂದ ಅನ್ನತಕ್ಕಂಥ ಶಕ್ತಿ. ನಾವು ಗುರುಗಳು ಬಹಳ ಜನ ಮಂದಿಗೆಲ್ಲ ಕಾವಿ ಹಾಕಿ ಬಿಡಾಕತ್ತೀವಿ. ಸಿಕ್ಕಿದವರು ಕಾವಿ ಹಾಕೋದು. ಒಂದಿಷ್ಟು ಸಾಧನೆ ಮಾಡಲಿಲ್ಲ, ಒಂದಿಷ್ಟು ತಪಸ್ಸು ಮಾಡಲಿಲ್ಲ, ಒಂದಿಷ್ಟು ಯೋಗ ಮಾಡಲಿಲ್ಲ, ಧ್ಯಾನ ಮಾಡಲಿಲ್ಲ, ಲಿಂಗ ಕಟ್ಟೋದು, ವಿಭೂತಿ ಹಚ್ಚೋದು, ರುದ್ರಾಕ್ಷಿ ಹಾಕೋದು, ಜೋಳಿಗೆ ಕೊಡೋದು, ನಡಿ ನಡಿ ನೀವು ಬೇಡ್ಕೊಂಡು ಅಣ್ಣನ್ ನೋಡ್ದ, ತಮ್ಮನ್ ನೋಡ್ದ, ಅಕ್ಕನ್ ನೋಡ್ದ, ತಂಗಿ ನೋಡ್ದ, ಬಂದು ನೋಡ್ದ, ವ್ಯಾಪಾರ ಮಾಡ್ಕೊಂಡು ಬಂದ. ಎಲ್ಲಿ ಸಮಾಜ ಸುಧಾರಿಸ್ಬೇಕು? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ. ಗುರು ಅಂತಂದ್ರೆ ಇಟ್ ಇಸ್ ಪವರ್ಫುಲ್ ಹ್ಯಾಂಡ್. ಯಾವಾಗ ಮಗು ತಾಯಿಯನ್ನು ನೆನೆಸಿದ ಕೂಡಲೇ ಅಲ್ಲಿ ತಾಯಿ ಹಾಲೆ ಹಾಗೆ ಕೊಡ್ತಾಳೋ, ಹಾಗೆ ನಿಮ್ಮ ಸಂಕಲ್ಪ ಶಕ್ತಿಗಳು ನೀವು ನೆನೆಸಿದ ಕೂಡಲೇ ನೀವು ನಂಬಿರ್ತಕ್ಕಂತಹ ಗುರು ನಿಮ್ಮನ್ನು ಅನುಗ್ರಹಿಸಬೇಕು. ಆವಾಗ ಗುರು ಶಿಷ್ಯರ ಸಂಬಂಧ ಸಾರ್ಥಕ. ಇಟ್ ಇಸ್ ಆತ್ಮ, ಇಟ್ ಇಸ್ ಥಾಟ್ ಬೇಸ್ ಅಂತ. ಅಂತರಂಗದ ತರಂಗದ ಧ್ವನಿಗಳು ಅಂತ. ಅಂತರಂಗದ ತರಂಗದ ಧ್ವನಿಗಳು. ಬಸವಣ್ಣನವರಿಗೆ ಪ್ರಭುದೇವರು ಬರ್ತಾರಂತ ಗೊತ್ತಿತ್ತು, ಬಸವಣ್ಣನವರಿಗೆ ಅಕ್ಕ ಮಹಾದೇವಿ ಬರ್ತಾರಂತ ಗೊತ್ತಿತ್ತು, ಬಸವಣ್ಣನವರಿಗೆ ಚೆನ್ನಬಸವಣ್ಣ ದೊಡ್ಡವನಾಗ್ತಾನಂತ ಗೊತ್ತಿತ್ತು. ಬಸವಣ್ಣನವರಿಗೆ ಅಂತಹ ಅಂತರ್ಶಕ್ತಿಯ ಬಹಳ ಉಜ್ವಲವಾದಂತ ಭವಿಷ್ಯದ ಶಕ್ತಿ ಒಳಗಿತ್ತು ಅಂತೇಳಿ ಬಸವಣ್ಣ ಕುಳಿತಲ್ಲೇ. ಬಸವಣ್ಣ ಕಾಶ್ಮೀರಕ್ಕೆ ಹೋಗಿಲ್ರಿ, ಬಸವಣ್ಣ ಕಾಶ್ಮೀರಕ್ಕೆ ಹೋಗಿಲ್ಲ. ಬಸವಣ್ಣ ಇಲ್ಲೇ ಕುಳಿತನು ಕಾಶ್ಮೀರದ ಮಹಾರಾಜರನ್ನ ನೆನೆಸಿದ್ರ ಕಾಶ್ಮೀರದ ಮಹಾರಾಜ ಮಹಾದೇವ ಭೂಪಾಲ ಅಲ್ಲೇ ಬಿಟ್ಟ, ಮೂಳಿಗೆ ಮಾಯ. ಇದು ಶಕ್ತಿ ಇದು ಬಸವಣ್ಣ. ಆಗ ನೀವು ಅನ್ಬೋದಿತ್ತು ಬಸವಣ್ಣ ಎಲ್ಲರಿಗೂ ಹಾಗೆ ಕೊಡಬಹುದಿತ್ತಲ್ಲ ಅಂತ. ಹಾಗೆ ಪಕ್ವತೆ ಆತ್ಮಗಳು ಬೇಕಾಗ್ತದೆ ಅನ್ನತಕ್ಕಂಥದ್ದನ್ನು ಸಹ ಕಂಡುಕೊಳ್ಬೇಕಾಗಿದೆ. ಆ ಪಕ್ವತೆ ಆತ್ಮಗಳು ಬೇಕಾಗ್ತದೆ. ನಾವು ಹಾಕ್ತಾ ಇದೀವಿ ಹಿಂಡಿಗೆ, ಇಲ್ಲಿ ಬಹಳ ಜನ ಕೂತೀರಿ. ಎಷ್ಟು ಜನರಿಗೆ ಅದು ತುಂಬುತ್ತದ? ಕೆಲವರು ಬೇಸರ ಆಗ್ತದ, ಕೆಲವ್ರಿಗೆ ಬೇಕಾಗ್ತದ, ಕೆಲವ್ರಿಗೆ ಚೆಲ್ತದ, ಕೆಲವ್ರಿಗೆ ಏನಂದ್ರು ಅದೇನು ಗೊತ್ತಿಲ್ರಿ. ಅಂದ್ರೆ ಅದು ಪಕ್ವತೆಯೂ ಇರ್ಬೇಕಾಗ್ತದೆ, ಆತ್ಮಕ್ಕೆ ಪಕ್ವತೆಯೂ ಬೇಕಾಗ್ತದೆ. ಇದು ಶಕ್ತಿ. ಇದಕ್ಕೆ ಕೂರ್ಮನ್ಯಾಯ. ಇದು ಬುದ್ಧನ ಹತ್ತಿರ ಇತ್ತು, ಬಸವಣ್ಣನವರ ಹತ್ತಿರ ಇತ್ತು, ಮಹಾವೀರರ ಹತ್ತಿರ ಇತ್ತು, ಅತನೇ ಶಿವಯೋಗಿಗಳ ಹತ್ತಿರ. ಅತನೇ ಶಿವಗಳು ಹೀಗೆ ಲಿಂಗ ಪೂಜೆ ಕುಳಿತುಕೊಳ್ತಿದ್ರು. ಕುಳಿತುಕೊಂಡು ಹೀಗೆ ಪೂಜೆ ಮಾಡುವಾಗ ಮಾಡ್ತಿದ್ರು. ಶಿಷ್ಯರೆಲ್ಲರಿಗೆ ಕೂತಿದ್ರು. ಕುಳಿತಿರುವಂತ ಸಂದರ್ಭದಲ್ಲಿ ನವೆಂಬರ್ ಡಿಸೆಂಬರ್ ಹೀಗೆ ಕುಳಿತುಕೊಂಡು ಪೂಜೆ ಮಾಡುವಾಗ ಯಾರೋ ಹೋಳಿಗೆ ತಂದಿದ್ರು ಕೂಡಲೇ ಪ್ರಸಾದಕ್ಕೆ ಹೋಳಿಗೆ ಬಂದಿತ್ತು. ಪಕ್ಕದಲ್ಲಿರೋ ಶಿಷ್ಯ ಅಂದ, ಅಪ್ಪಳೆ ಹೋಳಿಗೆ ಬಂದದ, ಇಷ್ಟು ಮಾವನಹಣ್ಣು ಇದ್ರೆ ಚಲೋ ಅಲ್ಲ ಅಂದ. ನವೆಂಬರ್ ಡಿಸೆಂಬರ್ ಮಾವನಹಣ್ಣು ಇದ್ರೆ ಚಲೋ ಅಲ್ಲ ಅಂದ. ಇದನ್ನ ಮೂಢನಂಬಿಕೆ ಅಂತ ತಿಳ್ಕೊಳ್ಬಾರ್ದು. ಇದು ಸಂಕಲ್ಪ ಮಾತ್ರದಿಂದ ಸಿದ್ಧಿ. ಒಂದಿಷ್ಟು ಮಾವನಹಣ್ಣು ಇದ್ರೆ ಚಲೋ ಅಲ್ಲ ಅಂದ. ಆವಾಗ ಅಪ್ಪಗಳು ಅಂದ್ರು, ಮಾವನ ಬರ್ತದ ತಾಳು, ಯಾಕೆ ಚಿಂತೆ ಮಾಡ್ತೀವಿ, ಬರ್ತದ ಅಂದ್ರು. ಇದು ನಡೆದ ಘಟನೆ. ಅತಿನಿ ಶಿವಯೋಗಿಗಳು ಎಲ್ಲೂ ಸಹ ಸುತ್ತಾಡ್ಲಿಕ್ಕೆ ಹೋಗಿಲ್ಲ. ಆದ್ರೆ ಅವರಂತಹ ಯೋಗಿಗಳು ಈ ಜಗತ್ತಿನಲ್ಲಿ ಎಲ್ಲೆಲ್ಲೂ ಇಲ್ಲ. ಯಾರು ಈ ಕಡೆ ಕೂರ್ಸಿ ಹಾಕಿ ಅತಿನಿ ಶಿವಯೋಗಿಗಳಂತಹ ದೊಡ್ಡ ಶಕ್ತಿ ಜಗತ್ತಿನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲೂ ಶಿವಯೋಗಿಗಳು ಹೋಗಿಲ್ಲ. ಆದ್ರೆ ಶಿವಯೋಗಿನನ್ನ ನಾಮಸ್ಮರಣೆ ಮಾಡದ ಜಾಗ ಇಲ್ಲ. ಇದಕ್ಕೆ ಅಂತರ್ಶಕ್ತಿಯ ಧ್ವನಿಯ ತರಂಗಗಳ ಯೋಗಿಗಳು ಅಂತ. ಯಾವಾಗ ಅತನೇ ಶಿವಗಳು ಹೀಗೆ ಕುಳಿತುಕೊಂಡು ಧ್ಯಾನಕ್ಕೆ ಕೊಡ್ತಿದ್ರು, ಮಾವಿನ ಬೇಕು ಅಂತಂದ ಕೂಡಲೇ ಸ್ವಲ್ಪ ಹೊತ್ತಿಗೆ ಒಬ್ಬ ಭಕ್ತ ಬಂದ. ಅಪ್ಪರೇ ಶರಣಾರ್ಥಿ. ಏನ್ರಿ ಬಾಂಬೆಗೆ ಹೋಗಿದ್ದೀರಿ, ಮತ್ತ ಅಲ್ಲೊಂದಿಷ್ಟು ಮಾವನ ಕಾಣ್ತು, ನಮ್ಮ ಪ್ರಸಾದಕ್ಕೆ ತರಬೇಕು ಅನ್ನಿಸ್ತು, ಬೆಳಗ್ಗೆ ಬಂದೆ, ಅದಕ್ಕೆ ಪ್ರಸಾದ ಟೈಮಲ್ಲಿ ನಾನು ತಂದಿದ್ದೀನಿ ಅಂತಂದು. ಅಂದ್ರೆ ಶಕ್ತಿ. ಮತ್ತೆ ನೀವೆಲ್ಲನೂ ಅದನ್ನು ಹೋಲಿಸ್ಕೊಳಕ್ ಹೋಗ್ಬೇಡ್ರಿ, ಎಲ್ಲ ಟೈಮಲ್ಲಿ ಅಲ್ಲ ಅದು, ಕೆಲವರಲ್ಲಿ ಮಾತ್ರ ಸಂಕಲ್ಪ ಶಕ್ತಿಗಳು. ಹಾಗೆ ಬುದ್ಧನಲ್ಲಿ ಇತ್ತು. ಏನಪ್ಪ ಇದಕ್ಕೆ ಕೂರ್ಮನ್ಯಾಯ ಅಂದ್ರೆ, ಬುದ್ಧ ಬಹಳ ದೊಡ್ಡ ಅನುಭವಿ. ಬುದ್ಧ ಒಂದು ಸಲ ಏನು ಮಾಡ್ದ, ಹೀಗೆ ಪ್ರಚಾರ ಮಾಡ್ತಾ ಇದ್ದ. ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಅವನ ಅನುಭವ ಅಂತ ಹೇಳಿದ್ರೆ ಅನುಭವ, ಅವನ ಮಾತು ಅಂತ ಹೇಳಿದ್ರೆ ಮಾತು, ಅವನ ನುಡಿ ಅಂತ ಹೇಳಿದ್ರೆ ನುಡಿ, ಅವನ ನಡೆ ಅಂತ ಹೇಳಿದ್ರೆ ನಡೆ. ಅದಕ್ಕೆ ಯಾರೋ ಒಬ್ಬ ಬಂದು ಕೇಳಿದ್ರಂತೆ, ನೀನು ಬುದ್ಧನ ಅಂತ. ನಾನು ಬುದ್ಧ ಅಂತ ನಾನು ಹೇಳೋದಿಲ್ಲ, ಜನ ಹೀಗೆ ನನ್ನನ್ನು ಕರೀತಾರೆ ಅಂತ. ಎಷ್ಟು ಇದು ಜ್ಞಾನಿಗಳ ಲಕ್ಷಣ. ಇದು ಜ್ಞಾನಿಗಳ ಲಕ್ಷಣ. ಇದು ಅನುಭವಿಗಳ ಲಕ್ಷಣ. ಬುದ್ಧನ ಹತ್ರ ಹೀಗೆ ಪ್ರಚಾರ ಮಾಡ್ತಿದ್ದ. ಪ್ರಚಾರ ಮಾಡುವಾಗ ಬುದ್ಧನ ಮಾತುಗಳನ್ನು ಕೇಳಿದರೆ ಕತ್ತಲೆ ಹರಿದು ಹೋಗ್ತಿತ್ತು. ಬಸವಣ್ಣನವರನ್ನು
ಸಿದ್ಧಾರೂಢರ ಹತ್ರ ಕುತ್ಕೊಂಡು ಬಿಟ್ರ ಪಕ್ಕದಲ್ಲಿ ಹೀಗೆ ಜ್ಞಾನ ಹರಿದು ಬರ್ತಿತ್ತಂತ. ಸಿದ್ಧಾರೂಢರ ಹತ್ರ ಹಾನಗಲ್ ಕುಮಾರಸ್ವಾಮಿಗಳು ಪಾಠ ಕೇಳಕ್ ಹೋಗ್ತಿದ್ದಂತ. ಸಿದ್ಧಾರೂಢರ ಹತ್ರ ಹಾನಗಲ್ ಕುಮಾರಸ್ವಾಮಿಗಳು ಗುರುಗಳಾಗಿರ್ತಕ್ಕಂತಹ ಯಳಂದೂರು ಬಸವಲಿಂಗ ಸ್ವಾಮಿಗಳು ಕೇಳಕ್ ಹೋಗ್ತಿದ್ರಂತ. ಸಿದ್ಧಾರೂಢರ ಹತ್ರ ಚಳದುರ್ಕೆ ತಾತನವ್ರು ಹೋಗ್ತಿದ್ರಂತೆ. ಯಾಕಂತಂದ್ರೆ ಬೀದರ್ ಅಂತಂದ್ರೆ ಸಿದ್ಧಾರೂಢರು ಹುಟ್ಟಿರ್ತಕ್ಕಂಥ ನಾಡು. ಬಹಳ ದೊಡ್ಡ ಯೋಗಿಗಳು ಇವರೆಲ್ಲ, ಅಂದ್ರೆ ಆರೋಢ ಸಂಪ್ರದಾಯದ ಯೋಗಿಗಳು ಇವರೆಲ್ಲರೂ ಸಹ. ಇವರೆಲ್ಲ ಆರೋಢದ ಸಂಪ್ರದಾಯದ ಯೋಗಿಗಳು. ಸಿದ್ಧಾರೂಢರ ನಂತರ ಬಂದಿರತಕ್ಕಂಥವ್ರನ್ನ ನಾನು ಹೇಗೆ ಹೇಳೋದಿಲ್ಲ. ಸಿದ್ಧಾರೂಢರೇ ಅದು ಕೊನೆ. ಸಿದ್ಧಾರೂಢರಿಗೆ ಇನ್ನೊಬ್ಬರನ್ನು ಹೋಲಿಸ್ಲಿಕ್ಕೆ ಬರೋದಿಲ್ಲ. ಇಟ್ ಇಸ್ ಲಾಸ್ಟ್. ಸಿದ್ಧಾರೂಢರೇ. ಯಾಕೆಂದ್ರೆ ಆ ಶಕ್ತಿ ಅವರಲ್ಲಿ ಆ ರೀತಿ ಇರ್ತಿತ್ತು. ಸಿದ್ಧಾರೂಢರ ಹತ್ರ ಆ ರೀತಿ ಶಕ್ತಿ ಇರ್ತಿತ್ತು. ಹಾಗೆ ಬುದ್ಧನ ಹತ್ತಿರ ಶಕ್ತಿ ಇತ್ತಲ್ಲ, ಬುದ್ಧ ಹೀಗೆ ಧರ್ಮ ಪ್ರಸಾರ ಮಾಡುವಾಗ ಅವನ ಮಾತುಗಳನ್ನು ಕೇಳಿ ಒಬ್ಬ ಹುಡುಗ ಹೀಗೆ ಎದ್ದು ಬಂದಂತೆ. 22 ವರ್ಷದ ಹುಡುಗ, ಯೌವನದ ಹುಡುಗ. ಸ್ವಾಮಿಗಳ ಮಾತು ಕೇಳಿದ್ರೆ ಯುವಕರು ಎದ್ದು ಬರಬೇಕು, ಯುವಕರಲ್ಲಿ ಪ್ರಾಪ್ತಿಯಾಗಬೇಕು ಜ್ಞಾನ. ಆವಾಗಲೇ ಏನಾದರೂ ಸಂಕಲ್ಪ ಸಿದ್ಧಿ ಆಗಲಿಕ್ಕೆ ಸಾಧ್ಯ. ಆವಾಗಲೇ ಶಕ್ತಿ ಇರ್ತದೆ ದೇಹದಲ್ಲಿ, ಆಗಲೇ ಸಾಧನೆ ಮಾಡುವಂತ ಶಕ್ತಿ ಇರ್ತದೆ. ಬಸವಣ್ಣನವರು ಸಣ್ಣ ವಯಸ್ಸಿನಲ್ಲಿ ಬಿಟ್ಟಂತ ಸಾಧನೆ ಆಯಿತು. ಬುದ್ಧ ಸಣ್ಣ ವಯಸ್ಸಿನಲ್ಲಿ ಮನೆ ಬಿಟ್ಟ. ಮಹಾವೀರ ಸಣ್ಣ ವಯಸ್ಸಿನಲ್ಲಿ 30-32 ವರ್ಷದಲ್ಲಿ ಬಿಟ್ಟರು ಇವರೆಲ್ಲರೂ. ಹಾಗಾಗಿ ಜ್ಞಾನದ ಶಕ್ತಿಯ ಪರಿಧಿ ಹೆಚ್ಚುತ್ತಾ ಹೋಯಿತು. ಹಾಗೆ ಪ್ರವಚನ ಮಾಡುವಂತಹ ಸಂದರ್ಭದಲ್ಲಿ ಬುದ್ಧ ಹೀಗೆ ಧರ್ಮ ಪ್ರಸಾರ ಮಾಡುವಾಗ ಬುದ್ಧನ ಮಾತುಗಳನ್ನು ಕೇಳಿ ಒಬ್ಬ ಹುಡುಗ ಎದ್ದು ಬಂದ. ಸುಂದರ ಸಮುದ್ರ ಅನ್ನತಕ್ಕಂಥ ಹುಡುಗ ಎದ್ದು ಬಂದು ಬುದ್ಧನ ಹತ್ತಿರ ಪ್ರವಚನ ಮುಗಿದ ಮೇಲೆ ನಮಸ್ಕಾರ ಮಾಡಿ ಹೀಗೆ 2 ಕೈಗಳನ್ನು ಜೋಡಿಸಿಕೊಂಡು ನಿಂತುಕೊಂಡ. ಏನದು ಅಂತ ಕೇಳದ. ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ. ನಾನು ನಿನಗೆ ಶರಣಾಗಿದ್ದೇನೆ. ಏನಿಲ್ಲ, ನಾನು ಬೌದ್ಧ ಭಿಕ್ಷು ಆಗಬೇಕು ಅಂತಿದ್ದೇನೆ. ಪಕ್ಕದಲ್ಲಿ ಬುದ್ಧನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಆನಂದ ನಿಂತಿರ್ತಾನೆ. ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಆನಂದನಿಗೆ ಹೇಳ್ತಾನೆ, ಇವನು ಶರಣಾಗಿದ್ದಾನೆ. ಸುಂದರ ಸಮುದ್ರ, ಚೀವರ ತೆಗೆದುಕೊಂಡು ಬಾ. ಚೀವರ ಅಂತ ಹೇಳಿದ್ರೆ ಅವರು ಹಾಕುವ ಕಾವಿ ಬಟ್ಟೆಗೆ ಚೀವರ ಅಂತ. ಚೀವರ ತೆಗೆದುಕೊಂಡು ಬಾ ಅಂತ ಹೇಳಿದ ಕೂಡಲೇ ಏನು ಮಾಡ್ತಾನೆ, ಆನಂದ ತಂದು ಕೊಡ್ತಾನೆ. ಸುಂದರ ಸಮುದ್ರನಿಗೆ ಹಾಕ್ತಾನೆ. ಹಾಕಿದ ಕೂಡಲೇ ಬುದ್ಧ ಹೇಳ್ತಾನೆ, ಈ ಸುಂದರ ಸಮುದ್ರ ನಿನ್ನ ಕೆಲಸ ಏನಂತ, ಇಲ್ಲಿಂದ ಸುಮಾರು 500 ಕಿಲೋಮೀಟರ್ ಅದ ಹತ್ತಿರ ಶಾವಸ್ತ್ರಿ ನಗರ ಅಂತಿದೆ. ಆ ಶಾವಸ್ತ್ರಿ ನಗರದಲ್ಲಿ ನಿನ್ನ ಧರ್ಮ ಪ್ರಸಾರವನ್ನು ಮಾಡು, ಬೌದ್ಧ ಭಿಕ್ಷುಕನಾಗಿ ನಿನ್ನ ಕೆಲಸವನ್ನು ಪ್ರಾರಂಭ ಮಾಡು. ಸುಂದರ ಸಮುದ್ರ ಏನು ಮಾಡ್ತಾನೆ, ಪ್ರವಚನಕ್ಕೆ ಬಂದವನು ಬೌದ್ಧ ಭಿಕ್ಷುವಿನ ಮಾತುಗಳನ್ನು ಕೇಳಿ, ಬುದ್ಧನ ಮಾತುಗಳನ್ನು ಕೇಳಿ ಮತಿಗೆ ಮಂಗಳವನ್ನು ತೆಗೆದುಕೊಂಡು ಏನು ಮಾಡ್ತಾನೆ, ಶಿಷ್ಯನಾಗಿ ಸ್ವೀಕರಣೆಯನ್ನು ಮಾಡಿ ಶಾವಸ್ತ್ರಿ ನಗರದ ಹತ್ತಿರ ಹೋಗಿ ಧರ್ಮ ಪ್ರಸಾರ ಮಾಡ್ತಾ ಇರ್ತಾನೆ. ಇದರ ಸುದ್ದಿ ಯಾರಿಗೆ ತಿಳಿತದಂತಂದ್ರ ಅವ್ರವ್ರಿಗೆ ತಿಳಿತದೆ. ಪ್ರವಚನಕ್ಕೆ ಹೋದವನು ಸನ್ಯಾಸಿ ಆದಂತ ಬುದ್ಧನ ಬೈಲಿಕ್ಕೆ ಶುರು ಮಾಡ್ತಾರ. ಮುದುಕಿ ಈ ಹೆಣ್ಮಕ್ಳು ಹಂಗೆ ಇರ್ತಾರೆ. ಮಕ್ಕಳು ಕುಡುಕರಾಗಿ ಮನೆಯೊಳಗೆ ಹಾಳಾದ್ರೂ ಪರವಾಗಿಲ್ಲ, ಸನ್ಯಾಸಿ ಆಗಬಾರದು. ಸನ್ಯಾಸಿ ಆಗೋದಂದ್ರೆ ಮಹಾಪರಾಧ. ಸನ್ಯಾಸಿಗಳಾಗೋದಂದ್ರೆ ಮಹಾಪರಾಧ. ಮನೆಯಲ್ಲಿರುವ ಸಾಮಾನುಗಳನ್ನು ಹಾಳು ಮಾಡಿದ್ರೂ ಪರವಾಗಿಲ್ಲ, ಇಸ್ಬೇಕಾದ್ರೂ ಪರವಾಗಿಲ್ಲ, ಕುಡಿದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ಧರ್ಮ ಪ್ರಸಾರಕನಾಗಬಾರದು. ಮಹಾಪರಾಧ ಸನ್ಯಾಸಿ ಜೀವನ ಈ ಜಗತ್ತಿನಲ್ಲಿ. ಸಣ್ಣ ವಯಸ್ಸಿನಲ್ಲಿ ಸನ್ಯಾಸಿ ಆಗಾರ ಅಂದ್ರೆ ಊಟಕ್ಕಿಲ್ಲ ಅಂತ ತಿಳ್ಕೊಳ್ಳೋದು ಕಾಲ. ಈಗ ಯಾವಾಗ ಮುದುಕಿಗೆ ಸಿಟ್ಟು ಬಂತು, ಇರುವ ಒಬ್ಬ ಮಗ ಸನ್ಯಾಸಿ ಆಗಿದ್ದಾನೆ. ಈ ಬುದ್ಧ ಸನ್ಯಾಸಿಯನ್ನು ಮಾಡಿದ್ದಾನೆ. ಯಾವಾದ್ರೂ ಮಾಡಿ ನನ್ನ ಮಗನನ್ನ ಕರೆದುಕೊಂಡು ಬರಬೇಕು, ನನ್ನ ಮಗನನ್ನು ತರುವುದೇ ನನ್ನ ಛಲಗಾರ. ವಿಚಾರ ಮಾಡುದು ಹೆಣ್ಣು ಮಗಳು, ವಿಚಾರ ಮಾಡಿ ಏನು ಮಾಡುದು, ಅದೇ ನಗರದಲ್ಲಿ ಇರ್ತಕ್ಕಂಥ ಒಬ್ಬ ವೇಶ್ಯ ಹತ್ರ ಬಂದು ಹೇಳುದು, ನನ್ನ ಆಸ್ತಿಯನ್ನೆಲ್ಲ ಕೊಡ್ತೇನೆ, ನನ್ನಲ್ಲಿರುವ ಹಣವನ್ನು ಕೊಡ್ತೇನೆ, ನನ್ನಲ್ಲಿರುವ ಬಂಗಾರವನ್ನು ಕೊಡ್ತೇನೆ, ಆ ಶಾವಸ್ತಿ ನಗರದಲ್ಲಿ ಇರ್ತಕ್ಕಂಥ ಸುಂದರ ಯೌವನದ ತರುಣದ ಯುವಕನಾಗಿರ್ತಕ್ಕಂಥ ಸುಂದರ ಸಮುದ್ರವನ್ನು ಕರೆದುಕೊಂಡು ಬರುವ ಶಕ್ತಿ ನಿನ್ನಲ್ಲಿ ಇದೆಯಾ ಅಂತ ಕೇಳ. ಯಾಕೆ ಹೇಳ್ತಾಳ, ಏನು ದೊಡ್ಡ ಮಾತು ಅಂದ್ರೆ ಏನು ದೊಡ್ಡ ಮಾತು. ಅವನು ತರದ ಎಲ್ಲಿದ್ದಾನೆ, ಶಾವಸ್ತಿ ನಗರದಲ್ಲಿ ಧರ್ಮ ಪ್ರಸಾರ ಮಾಡುತ್ತಿದ್ದಾನೆ. ಅವನನ್ನು ಹೋಗಿ ನೀನು ಕರೆದುಕೊಂಡು ಬರಬೇಕು. ನಿನಗೆ ನನ್ನ ಆಸ್ತಿಯನ್ನು ಕೊಡ್ತೇನೆ, ಬಂಗಾರ ಕೊಡ್ತೇನೆ, ಒಡವೆ ಕೊಡ್ತೇನೆ, ಸಂಪತ್ತೆಲ್ಲವನ್ನು ಕೊಡ್ತೇನೆ. ಹೆಣ್ಣು ಮಗಳು ಬಂದು ಶಾವಸ್ತಿ ನಗರದಲ್ಲಿ ಒಂದು ಮನೆ ಹಿಡಿದು ಹೀಗೆ ಧರ್ಮ ಭಿಕ್ಷೆಯನ್ನು ಮಾಡಿಕೊಂಡು ಬರ್ತಕ್ಕಂಥ ಸುಂದರ ಸಮುದ್ರ ಅವಳ ಮನೆಯ ಮುಂದೆ ಯಾವಾಗಲೂ ಬರ್ತಿದ್ದ. ಭವತಿ ಭಿಕ್ಷಾಂ ದೇಹಿ, ಈ ರೀತಿಯಲ್ಲಿ ಧರ್ಮ ಪ್ರಸಾರ ಮಾಡಿಕೊಂಡು ಬರುವಂತಹ ಸಂದರ್ಭದಲ್ಲಿ ಶಾವಸ್ತಿ ನಗರದ ಹತ್ತಿರ ಇರತಕ್ಕಂಥ ಸುಂದರ ಸಮುದ್ರ ಈ ಹೆಣ್ಣು ಮಗಳನ್ನು ನೋಡಿದ ಕೂಡ ನೀವು ಹೇಳಿದ್ದು, ಬೌದ್ಧ ಭಿಕ್ಷು ಬಹಳ ವಿನಯದಿಂದನೇ ಬರ್ತಾರ್ರಿ. ಬಹಳ ವಿನಯದಿಂದ ಬರ್ತದ್ರಿ, ಬಹಳ ವಿನಯದಿಂದ ಬರ್ತದೆ. ಭಕ್ತಿಯಿಂದ ಪ್ರೇಮಕ್ಕೆ ಬರ್ತದ,
ಪ್ರೇಮದಿಂದ ಕಾಮಕ್ಕೆ ಬರ್ತದ, ಕಾಮದಿಂದ ವ್ಯಸನಕ್ಕೆ ಬರ್ತದೆ, ವ್ಯಸನದಿಂದ ಪರಿವ್ಯಸನ. ಮೊದಲಿಷ್ಟು ಭಕ್ತಿ ವ್ಯಕ್ತಿಯಿಂದ ಬರ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಪ್ರಸಾದ ಕೊಡುವಾಗ ಬಹಳ ಚೆನ್ನಾಗಿ ಪ್ರಸಾದ ಕೊಡ್ತಿದ್ದಲ್ಲಿ. ಪ್ರಸಾದ ಮಾಡಬೇಕಾದ್ರೆ ಪ್ರಸಾದ ಆಹಾರದಂತೆ ವಿಹಾರ, ವಿಹಾರದಂತೆ ಸುವಿಚಾರ, ಸುವಿಚಾರದಂತೆ ಆಚಾರ, ಆಚಾರದಂತೆ ಬರುತ್ತೆ. ಪ್ರಸಾದಕ್ಕೆ ಬಹಳ ಬೆಲೆ ಇದೆ. ನಮ್ಮ ಹೆಣ್ಣುಮಕ್ಕಳು ಯಜಮಾನರಿಗೆ ಪ್ರಸಾದ ಕೊಡುವಾಗ ತಾಯಿಯಾಗಿ ಪ್ರಸಾದ ಕೊಟ್ರೆ, ತಾಯಿಯಾಗಿ ಪ್ರಸಾದ ಕೊಟ್ಟು ಊಟ ಮಾಡ್ತಕ್ಕಂಥದ್ದು ರಕ್ತ ಹಾಕುವಂತೆ, ತಾಯಿಯಾಗಿ ಆಕೆ ಪ್ರಸಾದ ಕೊಡ್ಲಿಲ್ಲ ಅಂತಂದ್ರ ಬೇರೆ ರೀತಿಯ ರೂಪದಲ್ಲಿ ಪ್ರಸಾದ ಎಡೆ ಮಾಡಿದ್ರೆ ಆ ರೂಪ ಪ್ರಸಾದದೊಳಗಡೆ ಸೇರಿಕೊಂಡು ಅವನ ಭಾವನೆ ಕೆಡ್ತಾ ಇರ್ತದೆ. ಆಹಾರ ಬಹಳ ದೊಡ್ಡದು ನಿಜ. ಅದಕ್ಕೆ ಶರಣರು ಅದಕ್ಕೆ ಪ್ರಸಾದ ಅಂತ. ಆಹಾರ ಕೊಡೋದು ಬಹಳ ದೊಡ್ಡದು. ನಮ್ಮ ಧರ್ಮದಲ್ಲಿ ಲಿಂಗಾಯತ ಧರ್ಮದಲ್ಲಿ ಪ್ರಸಾದ ಮಾಡಿದ ಮೇಲೆ ಎಲ್ಲ ಪಾತ್ರೆಗಳಿಗೆ ಬಸವ ಅಂತ ಬರೋದು, ಅದರ ಮೇಲೆ ಬಸವ ಅಂತ ಹೇಳಿ ಎಡೆ ಮಾಡುವಾಗ, ಪ್ರಸಾದ ಎಡೆ ಮಾಡುವಾಗ ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರಬೇಕು. ಕೂಡಲ ಸಂಗನ ಶರಣನ ನೆನೆಯುತ್ತಾ ಊಟ ಮಾಡಬೇಕು. ಪ್ರಸಾದ ಅಂತಂದ್ರೆ ಅಷ್ಟು ಪವಿತ್ರವಾದದ್ದು ಅಂತ. ಅದಕ್ಕಾಗಿ ಮಕ್ಕಳಿಗೆ ಪ್ರಸಾದ ಎಡೆ ಮಾಡುವಾಗ ತಂದೆ ತಾಯಿಗಳು ಗುರುಭಾವದಿಂದ ಎಡೆ ಮಾಡಬೇಕು. ಗುರುಭಾವದಿಂದ ಗುರುವಾಗಿ ತಾಯಿ ಎಡೆ ಮಾಡಬೇಕು ಮಕ್ಕಳಿಗೆ. ಮಗನಾಗಿ ಎಡೆ ಮಾಡಬಾರ್ದು. ಮಗನಾಗಿ ಎಡೆ ಮಾಡಿದ್ರೆ ವಾತ್ಸಲ್ಯದಿಂದ ಮುಂದೆ ಭವಕ್ಕೆ ಕಾರಣವಾಗ್ತದೆ ಅನ್ನತಕ್ಕಂಥ ಮಾತು. ಅದು ಬಂಧನಕ್ಕೆ ಕಾರಣ ಆಗ್ತಾ ಇರ್ತದೆ. ಗುರುವಾಗಿ ಏನು, ಮಗನಿಗೆ ಗುರುವಾಗಿ ಪ್ರಸಾದ ಮಾಡಬೇಕು. ಅಪ್ಪ ಎಂತಹ ಮಗ ಆಗಬೇಕು ನೀನು, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯಾಗು ನೀ ಜಗತ್ತಲ್ಲಿ. ಇದು ಭಾವ ಬಹಳ ದೊಡ್ಡದು. ತಾಯಿ ಮಕ್ಕಳಿಗೆ ಪ್ರಸಾದ ಮಾಡುವಾಗ ಗುರುವಾಗಬೇಕು, ಗಂಡನಿಗೆ ಪ್ರಸಾದ ಎಡೆ ಮಾಡುವಾಗ ತಾಯಿ ಆಗಬೇಕು, ಬಂಧುಗಳಿಗೆಲ್ಲರಿಗೂ ಪ್ರಸಾದ ಮಾಡುವಾಗ ಮಹಾತಾಯಿ ಆಗಬೇಕು. ಹೆಣ್ಣಾಗಿ ಪ್ರಸಾದ ಎಡೆ ಮಾಡಬಾರದು, ಹೆಣ್ಣಿನ ಭಾವನೆಯೇ ಇಟ್ಟುಕೊಳ್ಬಾರದು. ಇವನು ಪ್ರಸಾದ ಮಾಡುವಾಗ ಹೆಂಡತಿ ಪ್ರಸಾದ ಎಡೆ ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಬಾರ್ದು. ನನ್ನ ಹಡದ ತಾಯಿ ತಿಳ್ಕೊಳ್ಬೇಕು. ಭೋಜೇಶು ಮಾತಾ, ಭೋಜೇಶು ಮಾತಾ. ಊಟ ಮಾಡುವಾಗ ತಾಯಿ ಸ್ವರೂಪವನ್ನು. ಎಂತೆಂತಹ ಧಾರ್ಮಿಕ ತತ್ವಗಳು. ಯಾವಾಗ ಸುಂದರ ಸಮುದ್ರ ಹೀಗೆ ಬಂದು ನಿಂತ್ಕೊಂಡು ಕೂಡಲೇ ಅವಳೊಂದು ಬೌದ್ಧದೇವ, ಬುದ್ಧದೇವ, ಬೌದ್ಧ ಬಿಕ್ಕು, ನೀನು ನನ್ನ ಮನೆಯಲ್ಲಿ ಒಂದು ವಾರ ಪ್ರಸಾದ ತೆಗೆದುಕೊಳ್ಳಬೇಕನ್ನತಕ್ಕಂಥ ಸಂಕಲ್ಪ ನನ್ನದಿದೆ. ಅದಕ್ಕಾಗಿ ನೀನು ಪ್ರತಿದಿನ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಈ ಸುಂದರ ಸಮುದ್ರ ಏನು ಮಾಡ್ತಾನೆ, ಆಯಿತು ತಾಯಿ, ನಿನ್ನಿಂದ ಏನು ದೊಡ್ಡದ, ನೀನು ಕೊಡುವ ಪ್ರಸಾದವೇ ದೊಡ್ಡದು ಅಂತಾನೆ. ಮೊದಲನೇ ದಿವಸ ಪ್ರಸಾದ ಸ್ವೀಕರಿಸಲಿಕ್ಕೆ ಬರ್ತಾನೆ. ಪ್ರಸಾದ ಸ್ವೀಕರಿಸಿದ ಮೇಲೆ ನಾಳೆನೂ ನೀನು ಇಲ್ಲಿಗೆ ಬರಬೇಕಂತಾನೆ. ಮಾರನೇ ದಿವಸನೂ ಬರ್ತಾನೆ. ಮಾರನೇ ದಿವಸ ಬಂದ ಕೂಡಲೇ ಮಕ್ಕಳಿಗಷ್ಟು ಚಾಕ್ಲೇಟ್ಗೆ, ಪೇಪರ್ಮೆಂಟ್ಗೆ ರೊಕ್ಕ ಕೊಟ್ಟಿರ್ತಾಳ. ನೀವು ಆ ಸನ್ಯಾಸಿ ಬಂದಾಗ ಗಲಾಟೆ ಮಾಡಬೇಕು ಅಂತ. ಮಕ್ಕಳಿಗೆ ಏನ್ ಗೊತ್ತು, ಪೇಪರ್ಮೆಂಟ್ ಚಾಕ್ಲೇಟ್ ತಗೊಂಡು ಗಲಾಟೆ ಮಾಡಕ್ ಶುರು ಮಾಡ್ತಾರೆ. ಸುಂದರ ಸಮುದ್ರದಲ್ಲಿ ಯಾಕೆ ಹೇಳ್ತಾರೆ, ಬುದ್ಧದೇವ, ಬುದ್ಧ ಬಿಕ್ಕು, ಪ್ರಸಾದ ಸ್ವೀಕರಿಸ್ತಾ ಇದೆಯಾ, ಮಕ್ಕಳು ಗಲಾಟೆ ಮಾಡ್ತಿದ್ದಾರೆ, ನೀನು ಒಂದು ಹೆಜ್ಜೆ ಮನೆ ಒಳಗಡೆ ಬಂದು ತಗೊಂಡ್ರೆ ನನಗೂ ಶಾಂತಿ ಇರ್ತದೆ, ಬರ್ತೀನೋ ಅಂತ ಕೇಳ್ತಾರೆ. ಒಂದು ಹೆಜ್ಜೆ ಮತ್ತೆ ಒಳಗಿಟ್ಲು ಭಕ್ತಿಯಿಂದ. ಭಕ್ತಿ ಹೇಗೆ ಹೊರಟು ನೋಡು. ಒಂದು ಹೆಜ್ಜೆ ಒಳಗಿಟ್ಟ ಸುಂದರ ಸಮುದ್ರ. ನಾಲ್ಕನೇ ದಿವಸ ಸುಂದರ ಸಮುದ್ರ ಒಳಗಡೆ ಪ್ರಸಾದ ಮಾಡ್ತಿರ್ತಾನೆ. ಮಕ್ಕಳು ಚೀರಾಡ್ತಾ ಇರ್ತಾರೆ. ಚೀರಾಡುವಂತಹ ಸಂದರ್ಭದಲ್ಲಿ ಈ ಕೇಳ್ತಾಳ, ಸುಂದರ ಸಮುದ್ರನಿಗೆ ಬೌದ್ಧ ಬಿಟ್ಟು ದೇವ, ಮಕ್ಕಳು ಬಹಳ ಗಲಾಟೆ ಮಾಡ್ತಿದೆ, ನೀನು ಸ್ವಲ್ಪ ನಡುಮನೆ ಒಳಗಡೆ ಬಂದು ಪ್ರಸಾದ ತೆಗೆದುಕೊಳ್ತಿ ಅಂತ ಕೇಳ್ತಾನ. ಸುಂದರ ಸಮುದ್ರ ಹೊರಗಡೆಯಿಂದ ಒಳಗೆ ಬಂದ, ಒಳಗಡೆಯಿಂದ ನಡುಮನೆಗೆ ಬಂದ. ನಡುಮನೆಗೆ ಯಾವಾಗ ಬಂದ, ನಡುಮನೆ ಹತ್ತಿರ ಸುಂದರ ಸಮುದ್ರ ಇದೇ ಕೈಯಲ್ಲಿ ಬೌದ್ಧ ಭಿಕ್ಷೆಯಲ್ಲಿ ಪಾತ್ರೆ ಹಿಡಿದುಕೊಂಡಿದ್ದಾನೆ. ಅವಳು ಪ್ರಸಾದ ಹಾಕ್ತಾ ಇದ್ದಾಳೆ. ಅದಕ್ಕೆ ಜೈನ ಮುನಿಗಳು ಪ್ರಸಾದ ಹೇಗೆ ತಗೋತಾರ ಅಂದ್ರೆ ಹೊರಗಡೆನೆ ತೆಗೆದುಕೊಳ್ತಾರೆ, ಕೈಯಲ್ಲೇ ತೆಗೆದುಕೊಳ್ತಾರೆ. ಅವಳು ಹಾಕುವ ತುತ್ತು ಅಲ್ಲೇ ಊಟ ಮಾಡ್ತಾರೆ. ಎಷ್ಟು ತುತ್ತು ಬೇಕು ಅಷ್ಟು ತಗೊಳ್ತಾರೆ. ಮಿಕ್ಕಿದ ಅವ್ರು ತಗೊಳ್ಳೋದಿಲ್ಲ. ಒಂದು ಇರುವೆ ಬಂದ್ರೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ಒಂದು ಕಾಗೆ ಬಂದು ಕಾ ಅಂದ್ರೆ ಬಿಡ್ತಾರೆ. ಯಾಕಂದ್ರೆ ಪ್ರಸಾದದಲ್ಲಿ ಬಹಳ ಶಕ್ತಿ. ಯಾಕಂದ್ರೆ ಪ್ರಸಾದದಿಂದ ಅನ್ನಮಯ ಕೋಶ, ರಕ್ತ, ಭಾವನೆ, ಮನಸ್ಸು, ಆತ್ಮ ಇವೆಲ್ಲದಕ್ಕೂ ಪುಷ್ಟೀಕರಣವಾದಂತ ಶಕ್ತಿ ಇರ್ತದೆ. ಅದಕ್ಕೆ ಭಕ್ತಿ ಬಹಳ ದೊಡ್ಡದಿರ್ತದೆ ಅನ್ನತಕ್ಕಂಥ ಮಾತು. ಹಾಗೆ ಎಡೆ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಸಂದರ್ಭದಲ್ಲಿ ಇವರು ಯಾವಾಗ ನಡುಮನೆಗೆ ಬರ್ತಾರೆ, ನಡುಮನೆಯಲ್ಲಿ ಬಂದ ಕೂಡಲೇ ಹೀಗೆ ಪಾತ್ರೆಯನ್ನು ಹಿಡಿದುಕೊಂಡಿರ್ತಕ್ಕಂಥ ಸುಂದರ ಸಮುದ್ರ ಪಾತ್ರೆ ಒಳಗಡೆ ಆಹಾರವನ್ನು ತೆಗೆದುಕೊಂಡನ. ಇವಳ ವಯ್ಯಾರವನ್ನ ಈ ಕಡೆ ಆ ಕಡೆ ತಿರುಗಾಡ್ತಾ ಇರ್ತಾಳ. ಅವಳ ನಡುಮನೆಯಲ್ಲಿ ಶೃಂಗಾರ, ಲೀಲಾ, ರಸವಾದಂತಹ ಭಾವಚಿತ್ರಗಳನ್ನೇ ಎಳೆದಿರ್ತಾಳ. ಶೃಂಗಾರ, ಲೀಲಾ, ರಸವಾದಂತಹ ಭಾವಚಿತ್ರಗಳನ್ನು ಹೀಗೆ ಎಳೆದುಕೊಂಡು ಕೂತಿರ್ತಾಳ. ತರುಣ ವಯಸ್ಸಿನ ಸುಂದರ ಸಮುದ್ರ, ಸುಮಾರು 27-28 ವರ್ಷದವನು. ಕೈಯಲ್ಲಿ ನೋಡಿದ್ರೆ ಬೌದ್ಧ ಭಿಕ್ಷು ಪಾತ್ರೆ, ದೇಹದಲ್ಲಿ
ನೋಡಿದರೆ ತರುಣ ಭಾವ, ಮನಸ್ಸಿನಲ್ಲಿ ನೋಡಿದರೆ ಬುದ್ಧನ ಜ್ಞಾನ, ಕಣ್ಣಿನಲ್ಲಿ ನೋಡಿದರೆ ರೂಪದ ಮಾಯೆಯ ಭಾವ. ಕುಂತದ ಅಂಗ ಕಣ್ಣನ ಹಾಗೆ ಕುಂತದ, ನೋಡ್ತಾನ ಶೃಂಗಾರ ಲೀಲಾರಸವಾದಂತಹ ಭಾವಚಿತ್ರಗಳು, ಒಂದೊಂದು ಶೃಂಗಾರ ರಸಮಯವಾಗಿರ್ತಕ್ಕಂಥ ಭಾವಚಿತ್ರಗಳನ್ನು ನೋಡಿದ ಕೂಡಲೇ ಆ ಸಂದರ್ಭದಲ್ಲಿ ಏನಾಗ್ತದ, ಒಂದು ಸಲ ಮನಸ್ಸು ಎಲ್ಲಿಗೆ ಹರಿತದ, ಒಂದು ಸಲ ಶೃಂಗಾರದ ಹತ್ರ ಹರಿತದ, ತಕ್ಷಣ ಇನ್ನೊಂದು ಸಲ ತನ್ನ ಗುರುವಾಗಿರ್ತಕ್ಕಂಥ ಬುದ್ಧನ ಹತ್ತಿರ, ಒಂದು ಸಲ ಶೃಂಗಾರದ ಹತ್ತಿರ ಹರಿತದ, ಇನ್ನೊಂದು ಸಲ ಬುದ್ಧನ ಹತ್ತಿರ ಹರಿತದ. ಬುದ್ಧನ ಹತ್ತಿರ ಹರಿದ ಕೂಡಲೇ ಅವನಿಗೆ ಒಂದು ಸಲ ಭಯ ಆಗ್ತಾ ಇರ್ತದ, ಒಂದ್ಸಲ ಆ ಕಡೆ ಹೆಜ್ಜೆ ಇಡ್ಲು, ಒಂದ್ಸಲ ಈ ಕಡೆ ಹೆಜ್ಜೆ ಇಡ್ಲು ಅಂತಾನೆ. ಹೀಗೆ ಒಂದು ಕಡೆಯಲ್ಲಿ ಬೌದ್ಧ ಬುದ್ಧ ಆಗಿರ್ತಕ್ಕಂತಹ ಬುದ್ಧದೇವ, ಧರ್ಮ ಪ್ರಸಾರ ಮಾಡ್ತಿರ್ತಕ್ಕಂಥ ಬುದ್ಧದೇವ ಮಾತನಾಡುವುದನ್ನು ನಿಲ್ಲಿಸಿಬಿಟ್ಟು ನಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ನಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಬುದ್ಧ, ಕಣ್ಣನ್ನು ಮುಚ್ಚಿಕೊಂಡು ಆನಂದ ಕೇಳ್ತಾನೆ, ಬುದ್ಧದೇವ ದೇವ ನೀನು ಪ್ರವಚನ ಮಾಡುವುದನ್ನು ಬಿಟ್ಟು ಕಣ್ಣನ್ನು ಮುಚ್ಚಿಕೊಂಡು ನಗಾಡ್ತಾ ಇದೆಯಲ್ಲ, ಕಾರಣ ಏನು ಅಂತ ಕೇಳ್ತಾನೆ. ಆಗ ಬುದ್ಧ ಹೇಳ್ತಾನೆ, ಏನಿಲ್ಲ, ಒಂದು ಅಸುರಿ ಶಕ್ತಿಗೂ ಒಂದು ದೇವಿ ಶಕ್ತಿಗೂ ಯುದ್ಧ ನಡೀತದ, ಯಾರು ಗೆಲ್ತಾರಂತ ನೋಡ್ಬೇಕಾಗೈತೆ ಅಂತ. ಇಟ್ ಇಸ್ ತರಂಗ, ಅಂತರಂಗದ ತರಂಗದ ಧ್ವನಿಗಳ ವಿದ್ಯೆ. ಇದು ಯಾರ ಯುದ್ಧ ನಡೀತದೆ ನೋಡ್ಬೇಕು ಅಂತ. ಆ ಸಂದರ್ಭದಲ್ಲಿ ಏನಂತ ಕೇಳ್ತಾನೆ, ಇಲ್ಲ ಸುಂದರ ಸಮುದ್ರ ಒಂದು ಸ್ಥಳದಲ್ಲಿ ಸಿಕ್ಕಿಕೊಂಡಿದ್ದಾನೆ, ಸುಂದರ ಸಮುದ್ರ ಒಂದು ಸ್ಥಳದಲ್ಲಿ ಸಿಕ್ಕಿಕೊಂಡಿದ್ದಾನೆ, ಯಾರು ಗೆಲ್ತಾರೆ ಅಂತ ನೋಡ್ಬೇಕಂತ. ಅವಾಗ ಎಂತ ಏನ್ ನಡೆದಿದೆ, ಈಗೆಲ್ಲ ನಡೆದಿದೆ ಅಂತ ಬುದ್ಧ ಹೇಳ್ತಿರುವಾಗ ಆನಂದ ಹೇಳ್ತಾನೆ, ಬುದ್ಧದೇವ ಅವನು ಇನ್ನೂ ಬಹಳ ಸಣ್ಣವನು, ಸಾಧನೆಗೆ ಹೊರಟಿರ್ತಕ್ಕಂಥ ಯುವಕ, ಈಗ ತಾನೇ ಬೌದ್ಧ ಭಿಕ್ಷೆಯನ್ನು ತೆಗೆದುಕೊಂಡು ಹೊರಟಿದ್ದಾನೆ. ದೇಹದಲ್ಲಿ ಒಂದಿಷ್ಟು ಮನಸ್ಸುಗಳು ಭಾವನೆಗಳು ಕೆಡುವುದು ಸಹಜ, ನಿನ್ನ ಕರುಣೆಯನ್ನು ಕರುಣಿಸು, ನಿನ್ನ ಅನುಗ್ರಹವನ್ನು ಈಗಿಂದ ಕೊಡುವಂತನ. ಬುದ್ಧ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾನ. ಶೃಂಗಾರ ಲೀಲಾರಸದ ಭಾವಚಿತ್ರಗಳು ಸುಂದರನ ಸಮುದ್ರನಿಗೆ ಬುದ್ಧನ ಭಾವಚಿತ್ರಗಳಾಗಿ ಪರಿಣಮಿಸದ ಹೊರಗಡೆ ಬಂದು ಬಿಡ್ತಾನ. ಕೂರ್ಮನದ ನ್ಯಾಯ ಪ್ರಾರಂಭ ಆಗ್ತದೆ. ಇಟ್ ಇಸ್ ಅಂತರಂಗದ ತರಂಗದ ಧ್ವನಿಗಳ ಧ್ವನಿ. ಇಟ್ ಇಸ್ ಥಾಟ್ ಬೇಸ್. ಉಕ್ಕುಟ ನ್ಯಾಯ ಹಸ್ತಮಸ್ತಕದಿಂದ ಸಂಯೋಗದಿಂದ ಅನುಗ್ರಹ, ದೃಷ್ಟಿ ಮಾತ್ರದಿಂದ ಅನುಗ್ರಹ, ಇದಕ್ಕೆ ದೇಹದ ತನುವಿನ ಅನುಗ್ರಹ, ಕಣ್ಣಿನಿಂದ ನೋಡ್ಲಿಕ್ಕೆ ಮಾನಸಿಕವಾದಂತ ಅನುಗ್ರಹ. ಕೂರ್ಮ ನ್ಯಾಯ ಅಂತಂದ್ರೆ ಆತ್ಮ ದರ್ಶನದಿಂದ ಆತ್ಮಕ್ಕೆ ಅನುಗ್ರಹ ಕೊಡ್ತಕ್ಕಂಥ ಶಕ್ತಿ ಇದೆಯಲ್ಲ, ಈ ಶಕ್ತಿ ಗುರುವಿನಲ್ಲಿ ಇರ್ತದ. ಶ್ರೀ ಗುರುವೇ ಸತ್ಕ್ರಿಯೆ ಆಗರವೇ ಸುಜ್ಞಾನವೇ ಸಾಗರವೇ ಎನ್ನ ಮತಿಗೆ ಮಂಗಳವನಿತ್ತು ಆಗನಿಂಬೇಗ ಕೃಪೆಯಾಗು ಗುರುವೇ. ಇಂತಹ ಗುರುವಿನಲ್ಲಿ 8 ಅದ್ಭುತವಾದಂತಹ ಶಕ್ತಿಗಳು ತುಂಬಿಕೊಂಡಿರ್ತದೆ. ಆ 8 ಅದ್ಭುತವಾದ ಶಕ್ತಿಗಳು ಯಾವುದ್ರಿ? ನಾಳೆ ಮಂಗಲ ಮಂಗಲ ಬಯಲು ಬಯಲನೆ ಬಿತ್ತಿ ಬಯಲು ಬಯ